ಅಂದ್ರೆ ಜ್ಞಾನ ಒಂದೇ ಅದಕ್ಕೆ ಇದನ್ನು ಬರ್ದಂಗೆ ಮಾಡ್ಕೋಬೇಕು ಅನ್ನೋಂಗಿದ್ರೆ ಅದು ಒಂದೇ ಉಪಾಯ ಇದಕ್ಕೆ, ಬೇರೆ ದಾರಿ ಇಲ್ಲ. ಏನು ಜ್ಞಾನನ ಇದಕ್ಕೆ ಆತ್ಮಜ್ಞಾನಂ ವಿನಾಪಾತ ಸರ್ವಕರ್ಮ ನಿರರ್ಥಕಂ ಅಂತ. ಎಲ್ಲ ಕರ್ಮಗಳು ಮತ್ತು ಜನ್ಮಾಂತರಕ್ಕೆ ಕಾರಣಕ್ಕವು. ಅದಕ್ಕೆ ಜ್ಞಾನವನ್ನು ಮಾಡ್ಕೋ. ಯಾವ ಜ್ಞಾನ? ತನ್ನ ಜ್ಞಾನ, ತನ್ನನ್ನು ತಿಳ್ಕೊಳ್ಳೋದು. ಅದನ್ನು ತಿಳ್ಕೊಬೇಕಾದ್ರೆ ಹೊರಗಿನ ಬಾಹ್ಯ ಯಾವ ಸಾಧನಗಳು ಬೇಕಾಗಿಲ್ಲ, ಯಾವ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ಲ. ನೀನು ಏನು ನಿದ್ದೆ ಮಾಡೋಕ್ಕೆ ಯಾವ ಕರ್ಮ ಮಾಡಿದಿ? ನಿದ್ದೆ ಮಾಡ್ಬೇಕಾದ್ರೆ ಯಾವ ಕರ್ಮ ಮಾಡಿದೆ ಅಲ್ಲಿ? ಎಲ್ಲ ಕೈ ಬಿಟ್ಟು ಅನುಭವ ಮಾಡಿದಿಲ್ಲ. ಅದು ಅಲ್ಲಿ ತಿಳಿಯಲೇನೋ ಅಜ್ಞಾನದ ಆನಂದ ಹೊಂದಾಕ ಬೇಕಾಗಿಲ್ಲ. ಇನ್ನು ಜ್ಞಾನದ ಸ್ಥಿತಿಯೊಳಗೆ ಅರಿವಿನ ಮೂಲಕ ಆನಂದ ಹೊಂದಾಕ ಯಾವ ಕರ್ಮಗಳ ಅವಶ್ಯಕತೆ ಇಲ್ಲ. ಅದಕ್ಕೆ ಬಲ್ಲವರು ಕರ್ಮಗಳನ್ನು ಮಾಡು ಭವದಲ್ಲಿ ತೊಳಲು ಅಂತ ಹೇಳಿಲ್ಲ ಅವರು. ಕರ್ಮಗಳಲ್ಲಿ ನನ್ನ ಕರ್ತವ್ಯ ಇಲ್ಲ ಅನ್ನೋನ ಯೋಗಿ ಅಂತ. ಅವೆಲ್ಲ ನಮ್ಮನ್ನು ಮತ್ತು ಹುಟ್ಲಿಕ್ಕೆ ಹಚ್ತಾವೆ. ಯಾವುದೇ ಕರ್ಮ ಏನು ಆಸೆ ಹಚ್ತಾವೆಲ್ಲ ಕರ್ಮ. ಇಂಥದ್ದು ಮಾಡೋ ಇಂಥದ್ದು ನಿನಗೆ ಸಿಗ್ತೈತಿ, ಹೌದಿಲ್ಲ? ಆಸೆಗೆ ಬಿದ್ದೇ ಮಾಡ್ತೀವಿ ಕರ್ಮಗಳನ್ನೆಲ್ಲ. ಯಾವುದೇ ಕರ್ಮ ಫಲ ಅದು ಅನಿತ್ಯವಾದದ್ದು. ಅದು ನಿತ್ಯವಾದ ಮೋಕ್ಷ ಅಲ್ಲ, ಮುಕ್ತಿ ಸಿಗುವುದಿಲ್ಲ ಅದರಿಂದ. ಏನು ಯಾಕೆ ಅದ್ರ ಬೆನ್ನು ಹತ್ತಿ ಅಧ್ಯಾಸದೊಳಗಿನ ಕರ್ಮಗಳು, ಕತ್ತಲೆಯೊಳಗಿನ ಕರ್ಮಗಳು ಕತ್ತಲೆಯನ್ನು ಕಳೆಯಲಾರು. ಅದಕ್ಕೆ ಕರ್ಮಕಾಂಡದೊಳಗೆ ಏನೂ ಹೊರಳಿಲ್ಲ ಅಂತ ತಿಳಿದು ಅವಾಗ ಬ್ರಹ್ಮದ ತಿಳುವಳಿಕೆ ಮಾಡ್ಕೊಳ್ಳೋ ಅಭ್ಯಾಸದಾಗ ತೊಡಗ್ತಾನ. ಏನು ಕರ್ಮಕಾಂಡ ಎಲ್ಲ ತೂರೊಗದಾಗ ಅಥಾತು ಬ್ರಹ್ಮ ಜಿಜ್ಞಾಸ ಅಂದ. ಏನು ವಿಶ್ವಸಮತ್ವ ಭಾವವೇ ಭಕ್ತಿ ಅಂತ. ಎಲ್ಲರೂ ಒಂದೇ ಅನ್ನೋ ತಿಳುವಳಿಕೆ ಆಗ್ಬೇಕಂತಂದ್ರೆ ಆ ಇರುವಿನ ಕಡೆ ಲಕ್ಕ ಕೊಟ್ಟಾಗ, ಸಮವಾದ ಇರುವಿನ ಕಡೆ ಲಕ್ಕ ಕೊಟ್ಟಾಗ ಆ ಏಕತ್ವದ ಅನುಭವ ಆಕತಿ. ಏನು ಅವಾಗ ಶೋಕ ಮೋಹಾದಿಗಳು ಏನು ಉಳಿದಿಲ್ಲ. ಎಲ್ಲರೂ ಸಮಭಾವದಿಂದ ಕಾಣಬೇಕಾತಂದ್ರೆ ವಿಷಮದ್ದೆಲ್ಲ ಕೈ ಬಿಟ್ಟಾಗ ಅದು ಬರ್ತೈತೆ. ವಿಷಮದ ಕಡೆ ಲಕ್ಕ ಕೊಟ್ಟಾಗ ಸಮತ್ವದ ಅನುಭವ ಹೆಂಗಾಗಬೇಕು? ಅದಕ್ಕೆ ಯೋಗ ಅಂದ್ರೆ ಸಮತ್ವಂ ಯೋಗ ಉಚ್ಯತೆ ಅಂತ. ಸಮವಾದಂಥ ಇರು ಅದೇ ಬ್ರಹ್ಮ ಸ್ವರೂಪ. ಏನು ಅದರ ಕಡೆ ಎಲ್ಲ ಕೊಟ್ಟಾಗ ಎಲ್ಲ ಒಂದ ಅನುಭಾವ ಬರುತ್ತೆ, ಭೇದ ಭಾವ ಅಲ್ಲಿ ಬರುವುದಿಲ್ಲ ಅಂತ. ಅಲ್ಲಿ ಭೇದ ರೂಪದಿಂದ ಉಳಿದಿಲ್ಲ. ಅದರ ಕಡೆ ಎಲ್ಲ ಕೊಟ್ಟಾಗ ಅದು ಮರ್ತಾಗಿದ್ದು ಭೇದ ಭಾವ ಕಾಣಾಗ್ತದೆ. ಏನು ತೋರಿಕೆ ಒಳಗೆ ಭೇದ, ಇರುವಿಕೆ ಕಡೆ ಎಲ್ಲ ಕೊಟ್ಟಾಗ ಭೇದ ಇಲ್ಲೈತಿ. ಅಲ್ಲಿ ಸಮತ್ವದ ಸ್ಥಿತಿ ಅದ ಇರುವಿಕೆ. ಏನು ತನ್ನ ಸ್ವಪ್ರಯತ್ನದಿಂದ ತಾನು ಒಳ್ಳೆಯವನಾಗಬೇಕು. ಇನ್ನೊಬ್ಬರ ಕಡೆಯಿಂದ ಒಳ್ಳೆಯವನ ಅನಿಸ್ಕೊಂಡ್ರೆ ಒಳ್ಳೆಯವಾಗೋದಿಲ್ಲ. ಏನು ಇನ್ನೊಬ್ಬರು ಹೊಗಳಿರ ಜನ ಮೆಚ್ಚಿದ್ರೆ ಒಳ್ಳೆಯವ ಅಂತ ತಿಳ್ಕೊಂಡ. ಅವ್ರಿಗೇನು ಗೊತ್ತು, ಜನರಿಗೇನು ಗೊತ್ತು ಒಳಗೆ ಏನು ನಡೆದೈತೆ ಅನ್ನೋದು. ಜನರೇನು ಬಲ್ಲರು ಒಳಗಾಗೋ ಕೃತ್ಯವನು ಮನಸ್ಸಿನಾಗ ಏನು ನಡೆದೈತೆ ಅನ್ನೋದು ಅವ್ರಿಗೇನು ಗೊತ್ತು. ಮಂದಿನ ಮೆಚ್ಚಾಕ ನೀ ಅಂತಾವು ಮಾಡಿರ್ಬೋದು, ಹೌದಿಲ್ಲ? ಏನು ಮಾಡವ ಮೆಚ್ಚುಗೆ ತಗೊಂಡು ಜನರ ಮೆಚ್ಚುಗೆ, ಜನರ ಹೊಗಳಿಕೆ, ಇವನ್ನೆಲ್ಲ ಏನು ಮಾಡವ? ಸುರನರ ಒಂದೇ ತಲೆಯಿಂದ ಹೌದೇನು ಸರಸಾಲಂಕೃತಿ ರೂಪಿಂದೇನು ಅಂದಾರ. ದೇವಾಣ ದೇವತೆಗಳು ಹೊಗಳತ್ತಾರಂದ್ರೆ ಏನು ಮಾಡೋದು? ಒಳ್ಳೆ ನೋಡು ಪೈಕಿ ಅಲ್ಲ ನಮ್ದು. ಇನ್ನೊಬ್ಬರ ಮೆಚ್ಚುಗೆ ಅವಶ್ಯಕತೆ ಇಲ್ಲ. ನಾವು ಒಳ್ಳೆಯವರಾಗಬೇಕು. ಏನು ಸ್ವಪ್ರಯತ್ನದಿಂದ ನಾವು ಒಳ್ಳೆಯವರಾಗಬೇಕು ಹೊರತು ಇನ್ನೊಬ್ಬರ ಕಡೆಯಿಂದ ಅವ್ರು ಹಂಗಂತಾರೆ ಹಿಂಗಂತ ಅವ್ರು ಅಂದಂಗೆ ನಡ್ಕೊಳವ ನೀನು ಜಗತ್ತಿಗೆ ಅಂದಂಗೆ. ಅದೇನು ರಗಡ ಅಂತೈತಿ. ವಿಷಯಾಲಂಬಿ ಜಗತ್ತದು, ತನಗೆ ಅನುಕೂಲ ಆಗುವಂಗೆ ಮಾಡ್ತೈತೆ ಅದು. ಆಕೈತೇನು ಈ ಜಗತ್ತಿನ ಜನರನ್ನೆಲ್ಲ ಇದನ್ನು ಮಾಡೋಕ್ಕಾಕೈತಿ? ಸಮಾಧಾನ ಪಡಿಸೋಕೆ ಬೇಕಾದಂಥ ಸಮಾಧಾನ ಅಂದ್ರೆ ಒಬ್ಬ ತೆಗಳ ಇದ್ದೇ ಇರ್ತಾನೆ, ಹೌದಿಲ್ಲ? ಎಲ್ಲರ ಕಡೆಯಿಂದ ಹೌದು ಅನ್ಸ್ಕೋಕೆ ಬರ್ತೈತೇನ್ರಿ? ಅದಕ್ಕೆ ಬಿಡ, ಅದನ್ನು ಹುಚ್ಚು ಪ್ರಯತ್ನ. ಇನ್ನೊಬ್ರು ಜಗತ್ತಿನ ಕಡೆಯಿಂದ ಹೌದು ಅನ್ಸ್ಬೇಕು, ಜನ ಹೌದು ಅನ್ಸ್ಬೇಕು.
ಜಗತ್ತಿನ ಗೊಡವೆ ಬಲ್ಲವರು ಹೌದನ್ನಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು. ಬಲ್ಲವರು ವಿಚಾರವಂತರು ಹೌದನ್ನಬೇಕು. ಏನು ಅಂಥ ನಮ್ಮ ಆಚರಣೆ ಇರಬೇಕು ಅಂತ. ಏನು ಅಂದ್ರೆ ನಾವು ಜ್ಞಾನ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ ಮೊದಲು. ಏನು ಜಗತ್ತು ಹೋಗೋ ಮಚ್ಚಿಲಿ ಹೊಡಿವಲ್ರಿರ್ಬೇಕಾದ್ರೆ ಜಗತ್ತಂತಿದ್ರೆ ನಮಗೆ ಅದಕ್ಕೆ ಬೇಕಾಗೈತಿ. ಏನು ನೀ ಜಗತ್ತಿನ ಕಡೆ ಲಕ್ ಕೊಡಕ್ಕೆ ಹೋಗ್ಬೇಡ. ಜಗತ್ತೆಲ್ಲ ನಿನ್ನ ಕಡೆ ಲಕ್ ಕೊಡುವಂಗೆ ಮಾಡ್ಕೊ. ಏನು ಜಗತ್ತವ್ರು ಹಂಗಂತಾರೆ, ಇವ್ರು ಹಿಂಗಂತಾರೆ, ತೆರಿ ಕೆಡಿಸ್ಕೋತೀನಿ, ಅದ್ರ ಕಡೆ ಲಕ್ ಕೊಟ್ಟೆ ಅಂದ್ರೆ ಸಮಾಧಾನ ಉಳಿದಿಲ್ಲ ನಿಂದ. ನೆಮ್ಮದಿ ಹಾಳು ಮಾಡ್ಕೋತಿ ಜಗತ್ತಿನ ಕಡೆ ಲಕ್ ಕೊಟ್ಟೆ ಅಂದ್ರೆ. ಅದಕ್ಕೆ ಜನ ಮೆಚ್ಚಿ ನಡ್ಕೊಂಡರೆ ಏನುಂಟು ಲೋಕದಿ ಅಂತ ಯಾಕೆ ಹೇಳ್ಯಾರ ಅನುಭವಿಗಳು. ಮನಕ್ಕಂಜಿ ನಡೆಯುವುದೇ ಚಂದ, ಮನಕ್ಕಂಜಿ ನಡೆಯದೆ ಜನಕ್ಕಂಜಿ ನಡೆದರೆ ಮನದಾನ ಗುರುಸಿದ್ದ ಮರೆಯಾದನಲ್ಲ ಅಂತ. ಸಮಾಧಾನ ಶಾಂತಿ ಕಳ್ಕೋತೀನಿ ಅವ್ರ ಹಂಗ ಅವ್ರಿಗೆ ಮನಸ್ಸಿಗೆ ಅವ್ರಿಗೆ ಮೆಚ್ಚುಗೆ ಆಗೋಂಗೆ ನಡ್ಕೊಳಕ್ ಹೋದೆ ಅಂತ. ಇದು ಅಜ್ಞಾನಿಗಳ ಜಗತ್ತು. ಬೇಕಾದಂಗೆ ತಿಳ್ಕೊಳ್ಳಿ, ಬೇಕಾದಂಗೆ ಅನ್ಕೊಳ್ಳಿ ಅವರು. ಅದಕ್ಕೆ ಕಣ್ಣು ತೆಗೀನ ಬೇಡ ಅಂದಾರ. ತೆಗಿ ಕಣ್ಣು ಅದು ಒಳ್ಳೆ ನೋಡಕ್ ಹೋಗ್ಬೇಡ ಅದ್ರ ಕಡೆ ಅಂತ. ಏನು ನಾವು ಬಲ್ಲವರು ಯಾವ ರೀತಿ ನಡ್ಕೊಂಡ್ರು ಅದರಂತೆ ನಮ್ಮ ಜೀವನವನ್ನು ರೂಪಿಸ್ಕೋಬೇಕಾಗಿತ್ತು. ಏನು ಜಗತ್ತಿನ ಕಡೆ ಹೌದು ಅನಿಸ್ಕೋಬೇಕನ್ನೋ ಆಶೆ ಇಟ್ಕೊಂಡು ನೀವು ಅದನ್ನು ಎಂದೂ ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಏನು ತನ್ನ ಸ್ವಪ್ರಯತ್ನದಿಂದ ತಾನು ಒಳ್ಳೆಯವನಾಗಬೇಕು. ಅವಸ್ಥಾತ್ರಯಗಳು ವಿಚಾರವನ್ನು ಮಾಡಿ ಇವೆಲ್ಲ ಅವಸ್ಥಾತಿಗಳು ಅನಿತ್ಯದವ ಮತ್ತು ದುಃಖ ಕೊಡ್ತಾವ ಅಂತ ಅವನ್ನೆಲ್ಲ ಮೀರಲಿಕ್ಕೆ ಪ್ರಯತ್ನ ಮಾಡಬೇಕು. ಮೂರು ಅವಸ್ಥೆಗಳನ್ನು ದಾಟ ಮೇಲಕ್ಕೆ ಹೊಡಿ ಮೂರು ಲಾಗ ಅಂದ ಯಾಕೆ ಹೇಳ್ಯಾರ ಶರೀರವನ್ನು. ಇದ್ರಾಗ ತಿರ್ಗಾಕಸ್ತಾವು ಅವಸ್ಥಾತ್ರಯಗಳು. ಮೂರು ಅವಸ್ಥೆಗಳಿಂದ ಎಚ್ಚರ, ಕನಸು, ನಿದ್ರಿ ಇವ ವಾಸನ ಕಟ್ಕೊಂಡು ಹೆಂಗ ತಿರುಗ್ತಾವ. ತುಡುಗುದನದ ಕೊರಳೊಳಗಿನ ಗುದ್ದಿ ಎಂದದೊಳೆನ್ನನು ಜಗದೊಳೆ ದಾಡ್ತಿಗುದು ಅಂತ. ಇದು ಆಶಾ ನಮ್ಮನ್ನು ಎಳ್ತಾಳಕ್ಕಸ್ತೈತೆ. ಏನು ಅದಕ್ಕೆ ಅದನ್ನು ಮೀರಬೇಕಾಗತ್ತೆ. ಮೂರು ಅವಸ್ಥೆಗಳನ್ನು ಮೀರಿ ನಿಜದ ಸ್ಥಿತಿಯನ್ನು ನಾವು ಹೊಂದಬೇಕಂದ್ರೆ ನಾಲ್ಕನೇ ಅವಸ್ಥೆ ತೂರ್ಯಾವಸ್ಥೆಯನ್ನು ನಾವು ಹೊಂದಬೇಕಾಗ್ತದೆ. ಅವಾಗ ಜ್ಞಾನ. ಏನು ಅದಕ್ಕಾಗಿ ನಿರಂತರ ಪ್ರಯತ್ನದ ಅವಶ್ಯಕತೆ. ಅದು ಪ್ರಯತ್ನದ ಫಲ, ತಾನಾಗೆ ಬರುವುದಲ್ಲ. ಅದು ನಿರಂತರ ಹಗಲಿರುಳೆನ್ನದೇ ಅಭ್ಯಾಸ ಮಾಡ್ಕೊತ ಇದ್ದಾಗ ಆ ಸ್ಥಿತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಈ ದ್ವೈತ ರೂಪವಾದ ಪ್ರಪಂಚವೆಲ್ಲ ಅಡಿಗೆ ತನ್ನ ನಿಜ ಸ್ಥಿತಿಯಲ್ಲಿ ನೆಲೆಯಾಗಿ ನಿಲ್ಲುವುದೇ ಸಮಾಧಿ ಅಂತ. ಇದು ಎಂದೆಂದೆಂದೆಂದು ಇದು ನೆನಪಿಗೆ ಬರ್ದಂಗೆ ಮಾಡ್ಕೋಬೇಕು ನೋಡ್ರಿ. ಏನು ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಸ್ಥ ಅಂದ್ರೆ ತನ್ನ ಸ್ವರೂಪದಲ್ಲಿ ಮನಸ್ಸು ನೆಲೆಯಾಗಿ ನಿಲ್ಲುವುದಕ್ಕೆ ಸ್ವಸ್ಥ ಅಂತಾರೆ. ಸ್ವಸ್ಥ ಇದ್ದೀರಾ ಅಂತ, ಆರಾಮಿದ್ದೀರಾ ಅನ್ಬೋದು, ಸ್ವಸ್ಥ ಇದ್ದೀರಾ ಅಂತ. ಸ್ವಸ್ಥವಾಗಿರ್ಬೇಕಂದ್ರೆ ಆರಾಮಿರ್ಬೇಕನ್ನೋಂಗಿದ್ರೆ ಇರುವಿನ ಕಡೆ ನಾನು ಲಕ್ ಕೊಡ್ಬೇಕು. ಈ ತೋರಿಕೆ ಕಡೆ ಲಕ್ ಕೊಟ್ರೆ ಅಸ್ತವ್ಯಸ್ತನ ಐತಿ. ಇದಕ್ಕಿದ್ದಂಗೆ ಇರೋದಿಲ್ಲ. ಇದು ಬದಲಾವಣೆ ಹಾಕೊಂತ ಹೋಗ್ತೈತಿ. ಏನು ನಾವು ಯಾವಾಗಲೂ ಪರಸ್ಪರದಲ್ಲಿ ತಿರುಗ್ಲಿಕ್ಕೆ ಹತ್ತೀವಿ ಅಂದಲೇ ಸಂಕಟ ತಪ್ಪಲ್ಲ. ಸ್ವಸ್ಥದಲ್ಲಿ ನಿಂತಾಗ ನಮ್ಗೆ ಆರಾಮ. ನಮ್ಮ ಮನೆ ನಮ್ಮ ಊರು ಯಾವುದು ನಮಗೆ ಖಬರಿಲ್ಲ. ಮಂದಿ ಮನೆ ಮಂದಿ ಊರಾಗ ತಿರ್ಗಾಕತ್ತೀವಿ. ಎಷ್ಟು ದಿನ ಇರಪ್ಪ ಮಂದಿ ಮನೆಯಾಗ ಮಂದಿ ಊರಾಗ. ಇನ್ನೊಬ್ಬರು ಊರಿಗೆ ಹೋದಾಗ ಇನ್ನೊಬ್ಬರು ಮನೆಗೆ ಹೋದಾಗ ಯಾವಾಗ ನಮ್ಮ ಊರಿಗೆ ಹೋದೇನು ನಮ್ಮ ಮನೆಗೆ ಹೋದೇನು ಅಂತ ಹೆಂಗೆ ಚಡ್ಬಡಿಸ್ತೀನಿ ನೋಡು. ಹಂಗೆ ಹತ್ಬೇಕಿದೆ. ಇದೇ ಖಾಯಂ ಅಂತ ನೀ ತಿಳ್ಕೊಂಡು ವಿವೇಕ ಇಲ್ಲದವ್ರಿಗೆ ಇದ ಖಾಯಂ ನಮ್ಮ ಮನಿನ ಇದು ಅಂತ ತಿಳ್ಕೊಂಡ ಅವ ವಿವೇಕವಂತ ಇದು ನಮ್ಮ ಮನಿ ಅಲ್ಲೋಪ. ಇದು ಕರ್ಮಕ್ಕನುಸಾರವಾಗಿ ಬಂದೈತಿ. ಮತ್ತೆ ಹೋಗೋದು ಬಿಟ್ಟು ಹೋಗೋದು ಅಂತ ಹೇಳಿದೈತಿ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮನೆ. ಇಲ್ಲಿರೋದು ಕರ್ಮಕ್ಕನುಸಾರವಾಗಿ ಬಂದೇವಿ. ಇಲ್ಲಿ ಮುಸಾಫಿರ್ ಬಂಗ್ಲಾ, ಇದು ಪ್ರವಾಸಿ ಮಂದಿರ. ಎಷ್ಟು ದಿನ ಇರ್ಬೇಕನ್ನೋದು ಅಷ್ಟೇ ಅವಧಿ ಇರ್ತೈತಿ. ಅದಿಲ್ಲ
ಅಗ್ರಿಮೆಂಟ್ ಒಂದು ಮುಗೀತೆ ಅಂದ್ರೆ ಒಂದು ಕ್ಷಣ ಮತ್ತೆ ಬರೋರು ಇರ್ತಾರಲ್ಲಿ, ಏನು ಜಗ ಬಿಡಬೇಕಾಗತ್ತೆ. ಮುಂದಿನವ್ರಿಗೆ ಏನು ಹೇಳ್ತೀವಿ, ಇನ್ನೂ ಇರ್ಬೇಕಂದ್ರೆ ಯಾಕ್ರಿ ಅವ್ರಿಗೆ ಬರೋಕೆ ಇಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಮೊದಲಿಗೆ ಅದು ಹೆಂಗೈತೆ ನೋಡೋದು, ಏನು ಸೃಷ್ಟಿ ನಿಯಮ ಅದು ಹೋಗಬೇಕಾಗತ್ತೆ. ಏನು ಸಾಯಬೇಕು, ನೀನು ಹುಟ್ಟಿದ್ದು ಸಾಯಬೇಕಾದ, ಹೌದಿಲ್ಲ? ಅಂದಾಗ ಇದು ವ್ಯವಸ್ಥಿತವಾಗಿ ನಡೆದಿರ್ತೈತಿ. ಹಂಗೆ ಸಾಯಲಿ ಹಂಗೆ ಉಳಿದ್ರ ಪರಿಸ್ಥಿತಿ ಏನಾಕೈತಿ ಹೇಗ್ರಿ? ಅಲ್ಲೋಲ್ ಕಲ್ಲೋಲ. ಇದು ಸಾಯಲಿ ಹಂಗೆ ಇಟ್ಕೊಂಡಿರ್ತಾನ, ಇರುವಂದು ಬಿಡತ್ತಿದ್ರೆ ಅಲ್ಲೋಲ್ ಕಲ್ಲೋಲ್ ಆಕತಿಲ್ಲ. ಅದಕ್ಕೆ ಅದು ಸಾಯಬೇಕು, ಹುಟ್ಟಿದ್ದು ಸಾಯಬೇಕು. ಏನು ನಿನ್ನ ನೀ ಕಲಿ ಅಂದ್ರೆ ಶಾನೆ ಅಕ್ಕಿ, ಸಾಲಿ ಕಲ್ತೇನು ಮಾಡವ? ಸಾಲಿ ಅಂದ್ರೆ ನಿನ್ನ ಬಗ್ಗೆ ಏನ ಜಗತ್ತಿನ ಬಗ್ಗೆ? ನೀ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದ್ರ ಬಗ್ಗೆ ಕಲಿಸ್ತೇನೆ ಅದು ಸಾಲಿ. ಬರೀ ತೋರೆಡಗು ವಸ್ತುಗಳ ಬಗ್ಗೆ, ಜಗತ್ತಿನ ಬಗ್ಗೆ ತಿಳುವಳಿಕೆ ಮಾಡಬೇಕು. ಅದಕ್ಕೆ ವಿಶ್ವಜ್ಞಾನ ಅಂತಾರೆ, ವಿಶ್ವವಿದ್ಯಾ ಅಂತ. ಅದು ಆತ್ಮವಿದ್ಯೆ ಅಲ್ಲ. ನಿನ್ನ ಬಗ್ಗೆ ನೀ ತಿಳ್ಕೊಂಡಿದ್ರೆ ಆರಾಮಿರ್ತಿದ್ದೀಪ್ಪ. ಜಗತ್ತಿನ ಬಗ್ಗೆ ತಿಳ್ಕೊಂಡು ಆರಾಮದೇನು ನೋಡ್ಕೊ. ಎಷ್ಟು ನೀ ಕಲ್ತರ ಏನು ಮಾಡೋದು? ಜಗತ್ತಿನ ಬಗ್ಗೆ ತಿಳ್ಕೊಂಡ್ರು ಸಂಕಟ ಹೋಗೈತಿ ನಿಂದು, ದೊಡ್ಡ ಶಾನೆತನ ಪಡೆದ ನಿಂದು, ನೆಮ್ಮದಿ ಐತೆ ನೋಡ್ಕೊ. ನೀ ಅಂದ್ರೆ ಸಾಲಿನ ಅದು. ಅದಕ್ಕೆ ನಿನ್ನ ಬಗ್ಗೆ ಮೊದಲು ತಿಳ್ಕೊ. ತನ್ನ ಮೊದಲರಿವುದು ಅಂತ, ತನ್ನ ನಿನ್ನ ನಿಜವಿದನೆ ತಿಳಿಯುವ ಬೇರೆನ್ನದಲ್ಲಿ ಮನುಜ ಅಂತ. ಬೇರೆ ಏನು ಮಾಡಕ್ಕೆ ಹೋಗುದು, ನಿನ್ನ ಬಗ್ಗೆ ನೀವು ವಿಚಾರ ಮಾಡ್ಕೊ. ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ಮೊದಲು ತಿಳ್ಕೊ. ನೀ ತೋರಿಕೆ ಒಳಗೆ ಏನೇನಾರ ಆಗೇನಂತೀಯಲ್ಲ, ಎಲ್ಲ ಭ್ರಾಂತಿ ಒಳಗಿನ ಶಾಂತಿ ಅದು. ಏನಾರ ಆದ್ರೆ ಸುಖ ಸಿಗ್ತೈತೆ ಅಂತ ಏನಾರ ಆಗಕ್ಕೆ ಹೊಂಟಿ. ಏನು ಆಗಲೇ ಇದ್ದಾಗ ನಿನಗೆ ಆನಂದ ಅನುಭವ ಕೊಡ್ತೈತೆ, ಏನಾರ ಆದಾಗ ಅನುಭವ ಬಂದೈತೇವ. ಎಚ್ಚರಿಕೆಯಾಗ ಏನಾರ ಆಗಕ್ಕೋದು, ಕನಸಿನಾಗ ಏನಾರ ಆಗ್ಬೋದು. ಇದ್ದೆತ್ತಾಗ ಏನಾಗಿದ್ದಲ್ಲಿ ಏನಾರ ಆಗೋದಿಲ್ಲ. ಎಚ್ಚರಿಕೆಯಾಗ ಕನಸಿನಾಗ ಆಗೋದಿಲ್ಲ. ನಿದ್ದೆತ್ತಾಗ ಏನಾರ ಆಗೈತೇನ ಅಲ್ಲಿ ಏನಾಗಿದ್ದು? ಸಾವುಕಾರ ಆಗಿದ್ದೇವೆ, ಬಡವಾಗಿದ್ದೇವೆ, ಹೆಣ್ಣಾಗಿದ್ದೇವೆ, ಗಂಡಾಗಿದ್ದೇವೆ, ಹುಡುಗಾಗಿದ್ದೇವೆ, ಏನು ಮುದುಕಾಗಿದ್ದೇವೆ? ಏನೂ ಆಗಿದ್ದಿಲ್ರಿ, ಆರಾಮಿದ್ದೀನಿ. ಏನೂ ಆಗದಂಗಿದ್ರೆ ನೀ ಆರಾಮತ್ತಿ. ಏನಾರ ಆದ್ರೆ ಆರಾಮ ಕಳ್ಕೋತೀನಿ. ಏನಾರ ಆಗಿದ್ದ ಯಾರಿಗಾಗೈತಿ? ಏನಾರ ಆಗಿದ್ದು ಯಾವುದು? ನೀ ಯಾರು? ನಿನ್ನಲ್ಲಿ ಏನೂ ಆಗೇ ಇಲ್ಲ. ವಿಚಾರ ಮಾಡಿ ನೋಡಿದ್ರೆ ನಿನ್ನಲ್ಲಿ ಆಗುವಿಕೆ ಇಲ್ಲ. ಆಗುವಿಕೆಲ್ಲ ನೀ ಅಲ್ಲದ್ರೊಳಗೆ ಆಗೈತಿ, ಮನಸ್ಸಿನೊಳಗೆ ಆಗೈತಿ, ಶರೀರದೊಳಗೆ ಏನಾರ ಆಗೈತಿ. ನಿನಗೇನಾರ ಆಗೈತೇನ? ಇದ್ದು ಇರುವಿನಲ್ಲಿ ಏನಾರ ಆಗೈತೇನ? ತೋರಿಕೆಯಾಗ ಏನಾರ ಆಗೈತಿ. ಈ ತೋರಿಕೆ ನೀನು, ಇರುವಿಕೆ ನೀನು. ಇರುವಿಕೆ ನೀನು ಆದ್ರೆ ನಿನಗೇನು ಸಂಬಂಧ? ಅದು ತೋರಿಕೆಯಾಗ ಆದದ್ದು ಅದು ನೋಡಾವ್ ನೀನು. ಅರಿವಿಗೆ ಏನಾರ ಆಗೈತೇನ? ಅರಿವಿಸ್ಕೊಳ್ಳೋದ್ರೊಳಗೆ ಆಗೈತಿ. ನಿನಗೇನಾರ ಆಗೈತಿ? ಯಾವುದನ್ನು ಎದುರಿಟ್ಟು ನೀ ತೋರಿಸ್ತೀಯ ಅದನ್ನ ನೀ ಹಂಗಕ್ಕೆ ಹೇಳು. ಏನಾರ ಆಗೈತೆ ಅಂತ ಹೇಳ್ತೀನಿ, ಡಾಕ್ಟರ್ಗೆ ಹೇಳ್ತೀನಿ ನನಗೆ ಆದಾಗ. ನಿನಗಾಗೈತೇನ? ಎಲ್ಲಿ ಅವಯವ ಅಂಗಾಂಗಗಳಲ್ಲಿ ಆಗೈತೆ ಅಂತಿ. ಕೈ ಆಗೈತಿ, ಕಾಲಾಗೈತಿ, ಕಣ್ಣಿಗಾಗೈತಿ, ಕಿವಿಗೆ, ಏನೇನು ಇಂದ್ರಿಯಗಳಿಗೆ ಆಗೈತೆ ಅಂತ ಹೇಳ್ತೀವಿ, ಹೌದಿಲ್ಲ? ಹೊಟ್ಟಿ ನನ್ನ ಇದೈತಿ ಅಂತೀವಿ, ಹೌದಿಲ್ಲ? ಡುಬ್ಬು ನಮ್ದು ಅದು ಹಿಡ್ದೈತಿ, ಇದು ಹಿಡ್ದೈತಿ ಅಂತೀವಿ. ಶರೀರದಿಂದ ಹೇಳ್ತೀವಿ. ನಿಂದೇನಾರ ಆಗೈತೇನ? ನಿನಗೇನಾರ ಆಗೈತೇನ? ಏನೂ ಆಗಿಲ್ಲ. ನೀನು ಇರುವಿಕೆ ಕಡೆ ಲಕ್ ಕೊಟ್ಟಾಗ ಏನೂ ಆಗಿಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ಅದ್ರ ಕಡೆ ಲಕ್ ಕೊಟ್ಟಿದ್ದವ ಅವ ಆರಾಮ ಇರ್ತಾನ. ಅದನ್ನ ಮರ್ತು ಬಿಟ್ಟೇವು. ನಮ್ಮ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅಲ್ಲದನ್ನು ಹಿಡ್ಕೊಂಡು ನಮ್ಗೆ ಅದಾಗೈತಿ ಇದಾಗೈತಿ ಅಂತ ಒದ್ದೆ ಆಗ್ತೈತಿ. ಏನ್ ಅದು ಇದಕ್ಕಿದ್ದಂಗೆ ಇರುವುದಲ್ಲ. ಅದು ಏನು ಬದಲಾವಣೆ ಹಾಕುವಂತ ಹೋಗುದು. ಬದಲಾವಣೆ ಆಗುದು ನೀನು ಅದನ್ನೆಲ್ಲ ನೋಡಾವ್ ನೀನು. ಬದಲಾವಣೆ ಆಗುವುದನ್ನು ನೋಡಾವ್ ನೀನು. ಅದಕ್ಕೆಲ್ಲ ಸಾಕ್ಷಿಯಾಗಿದ್ದು ಇರು ನೀನು, ನೀನು ಅದನ್ನು ಅರಿಯಾವ್ ನೀನು. ನಾನು ಅರಿವಿಸ್ಕೊಳ್ಳೋದನ್ನು ನಾನು ಅಂತ ತಿಳ್ಕೊಂಡು
ಯಾವುದು ಜಡ ಅದ ನಿನ್ನಿಂದ ಅದು ಅರಿಸ್ಕೊಳ್ತೈತಿ ಅದನ್ನ ನೀ ಹೆಂಗೆ ಕೇಳು, ನಿನಗೆ ಅನ್ಯವಾಗಿ ಐತೆ ಅದು. ಅದ್ರೊಳಗೆ ಏನಾರಾಗೈತೆ ಹೊತ್ತು ತೋರಿಕೆ ಒಳಗೆ ಏನಾರಾಗೈತಿ, ಇರುವಿಕೆ ಒಳಗೆ ಏನೂ ಆಗಿಲ್ಲ ಅನ್ನೋದು ಒಮ್ಮೆ ಅನುಭವದಿಂದ ನೀ ಖಾತ್ರಿ ಮಾಡ್ಕೊ, ಅಂದ್ರೆ ಚಿಂತೆ ಕಡಿತೈತೆ. ಸುಡ ಆಗುಲ್ಲೇ ಆಗೈತೆ ಅಂತೈತಿ, ಯಾರಿಗೆ ಆಗೈತಿ ನೋಡ್ಕೊ. ನೀವು ಬಾಳೆ ಮಾಡ್ಬೇಕಾದ್ರೂ ಮುಂದಾಲೋಚನೆಯಿಂದ ಮಾಡ್ಬೇಕು, ವಿಚಾರ ಮಾಡಿ ಹೆಜ್ಜೆ ಇಡ್ಬೇಕು. ನೀನ ಕಲ್ಪಿಸ್ಕೊಂಡು ಹಿಂಗೆ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ, ಹೌದಿಲ್ಲ? ಹಿಂಗೆಲ್ಲ ಮಾಡಿದ್ರೆ ವಿಷಯ ಸಂಗ್ರಹ ಮಾಡ್ಕೊಂಡು ವಿಷಯ ಸಂಪರ್ಕ ಭೋಗ ಮಾಡಿ ಸುಖ ಸಿಗ್ತೈತೆ ಅಂತ ನೀನ ಕಲ್ಪಿಸ್ಕೊಂಡು ಹಂಗೆಲ್ಲ ಮಾಡ್ಕೊಂಡ್ರೆ ಆರಾಮ ಐತೆ ನೋಡ್ಕೊಂಡ. ಯಾರು ಹೇಳಿದ್ರೆ ನಿಮ್ಗೆ ಈ ರೀತಿ ನಮ್ಮ ಮಾಡ್ಕೊಂಡ್ರೆ ಸುಖದಿಂದ ಇರ್ತೇವಂತ? ಜಗತ್ತಿನ ವಸ್ತುಗಳ ಸಂಗ್ರಹ ಮಾಡ್ಕೊಂಡು ಅವುಗಳ ಸಂಪರ್ಕ ಭೋಗ ಮಾಡಿದ್ರೆ ಸುಖ ಸಿಗ್ತೈತೆ ಅಂತ ಯಾರು? ನೀನೇ ಕಲ್ಪಿಸ್ಕೊಂಡು, ತಾನ ಕಲ್ಪಿಸ್ಕೊಂಡು ತಾನ ಬಂಧನ ಸಿಕ್ಕೊಂಡು ಒದ್ದೆ ಆಡ್ಲಿಕ್ಕತ್ತ. ಹಿಂತೆ ಅಂದ ಕೂಡಲೇ ಹಗರಕೈತಿ, ಮುಂದಿನ ಹಣೆ ಬರ ಏನಕೈತಿ ಅನ್ನೋದು ವಿಚಾರಣೆ ಮಾಡೋದಿಲ್ಲ, ಹೌದಿಲ್ಲ? ಗೊತ್ತಾಗಲಿಲ್ರಿ ನನಗೆ ಮೊದಲು ಅಂತ, ಹೌದಿಲ್ಲ? ಅದಕ್ಕೆ ಮಾಯಾ ಅಂತಾರೆ, ಗೊತ್ತು ಮಾಡಿ ಕೊಡೋದಿಲ್ಲ. ಏನು ಗುರುತಿಲ್ಲದ ನೆನಪು ಮಾಡ್ತಿರೋ ಏನು ಗುರುತಿದ್ದದ್ದು ನೆನಪು ಮಾಡ್ತಿರೋ ನೀವು? ನಿಮ್ಗೆ ಏನು ಬೇಕಾಗೈತಿ ಅದು ನಿಮ್ಗೆ ಗೊತ್ತೈತಿ, ಅದು ಎಲ್ಲೈತಿ ಅನ್ನೋದು ಗೊತ್ತಿಲ್ಲ ನಿನಗೆ, ಮರ್ತಿ ಅದನ್ನು. ಎಲ್ಲರಿಗೂ ಆರಾಮ್ ಬೇಕಾಗೈತಿ, ಅದನ್ನು ಗೊತ್ತಿದ್ದಾಗ ಅದನ್ನು ನೆನಪು ಮಾಡ್ತಾನೆ ನಾವು. ಗೊತ್ತಿಲ್ಲದ ನೆನಪು ಮಾಡು, ಎಲ್ಲಿ ಕಂಡಿ ಅದನ್ನು? ಮೊದಲ ಆನಂದವನ್ನು ನಿನ್ನೊಳಗೆ ಕಂಡಿವೋ ಏನು ಹೊರಗೆ ಯಾವ್ದಾರ ವಸ್ತುವಿನಲ್ಲಿ ಕಂಡಿವೋ? ಅದನ್ನು ಗೊತ್ತಿಲ್ಲ ಎಲ್ಲಿ ಅಂತ ನೋಡ, ಗೊತ್ತಾ ಹಿಡ ಎಲ್ಲಿ ಅಂತ ಹೋಗವ ನೀನು? ದೇವ್ರಂದ್ರೆ ಏನು ಅನ್ನೋದು ಗೊತ್ತಿಲ್ಲ, ಏನೇನು ಮಾಡ್ಕೊಂತ ಎತ್ತಾಗ ಹೊಂಟ್ಬಿಟ್ಟಿರಿ. ಗೊತ್ತಿರ್ಲಿಲ್ಲಕಂದ್ರೆ ಯಾರು ನೆನಪು ಮಾಡ್ತೀವಿ? ದೇವ್ರು ಅಂದ್ರೆ ಗೊತ್ತಾದ್ರೆ ನಾನಾ ಅದೇನೋ ಗೊತ್ತಾದ್ರೆ ಇನ್ನೆದ್ರ ಹುಡ್ಕೋದು ತಪ್ತೈತಿ. ದೇವ್ರು ಅಂದ್ರೆ ಸುಖರೂಪ ಆದಂಥ ಅರಿವು, ಅದು ನಿನ್ನ ಬಿಟ್ಟು ಎಲ್ಲಾರ ಐತಿನ? ತನ್ನ ಬಿಟ್ಟ ದೇವ್ರಿಲ್ಲ, ಮಣ್ಣು ಬಿಟ್ಟ ಮಡಿಕಿಲ್ಲ ಅಂತಾರೆ. ನಿನ್ನ ಬಿಟ್ಟು ಅದನ್ನು ಹುಡ್ಕಾಕ್ ಹೊಂಟಿಯಲ್ಲ ದೇವ್ರನ್ನ. ಶಾನ್ಯಾನು ಏನು ದಡ್ಡು ನೀನು? ದೇವ್ರಂದ್ರೆ ಅರಿವು, ಯಾವಾಗಲೂ ಇದ್ದಿರು, ನೀ ಯಾವಾಗಲೂ ಇದ್ದ ವಸ್ತು. ನಿನ್ನ ಬಿಟ್ಟು ಐತಿನ ಅದು? ನಿನ್ನಿಂದ ಅರಿವಿಸ್ಕೊಳ್ಳೋದು ದೇವ್ರನ್ನದು. ನಿನ್ನ ಬಿಟ್ಟು ಐತಿ ಅಂದ್ರೆ ನಿನ್ನಿಂದ ಆ ಜಡವಾದದ್ದಾಕೈತಿ. ಎಲ್ಲವನ್ನು ಅರಿತಕ್ಕಂಥ ಅರಿವು ಏನೈತಿಲ್ಲ ಅದೇ ದೇವರು. ಯಾವುದು ಎಲ್ಲದರ ಡೊಬ್ಬವನ್ನು ಬೆಳಗುತ್ತದೆ ಅದೇ ದೇವರು, ಅದೇ ನಾನಿದ್ದೇನೆ ಅಂತ. ಅದನ್ನು ಅನುಭವ ತಗೊಳ್ಳೋದು ಬಿಟ್ಟು ಅನ್ಯವಾಗಿ ಅಲ್ಲೇ ದೇವರೈತೆ ಇಲ್ಲೇ ದೇವರೈತೆ ಅಂತ ಕಲ್ಪಿಸ್ಕೊಂಡು ನಾವು ಕಲ್ಪಿಸ್ಕೊಂಡು ದೇವರಿಗೆ ಬೆನ್ನು ಹತ್ತಿಲ್ಲ, ಕಲ್ಪಿಸ್ಕೊಂಡು ನಾವು ಹುಟ್ಟಿಸಿದ್ದು ಹೋದ್ರು. ನಿನ್ನ ಕಲ್ಪನಾದಾಗ ಹುಟ್ಟಿದ ದೇವ್ರು ನೀ ನಡ್ಕೊಂಡಿ ನೀನು ಏನು ಕೊಡ್ತಾವು? ಮೂಲ ನೀ ಯಾರದೇನೋ ನಿನಗೆ ಗೊತ್ತಿರಲಿಲ್ಲ, ಅನ್ಯದ್ರ ಕಲ್ಪನಾ ಮಾಡ್ಕೊಂಡ ಕಲ್ಪನಾದ ಬೆನ್ನ ಹತ್ತಿ ತಿರ್ಗಾಕತ್ತಿ. ಅನ್ಯವಾಗಿ ಐತೆ ಅದು ದೇವ್ರು ಅಂತ ಯಾರು ಹೇಳಿದ್ರು ನಿಮ್ಗೆ? ಮ್ಯಾಗೈತೆ ಅನ್ನೋದು ಯಾಕ್ರಿ? ಮೋಡಗಳ ಮ್ಯಾಗೈತೆ, ದೇವ್ರ ಮ್ಯಾಗದ. ತಂಡಿ ಹತ್ತಿ ಶಟದ್ ಹೋಗಿರ್ತಲ್ಲಿ, ಹೌದಿಲ್ಲ? ಅಸ್ತಿತ್ವ ಎಲ್ಲೈತಿ? ನಿನ್ನ ಅಸ್ತಿತ್ವ ಯಾವಾಗಲೂ ಐತಿ, ದೇಶ ಕಾಲಗಳನ್ನು ಮೀರಿ ಐತಿ ನಿನ್ನ ಅಸ್ತಿತ್ವ. ಯಾವುದೇ ದೇಶ ಕಾಲಕ್ಕೆ ಸಂಬಂಧಪಟ್ಟಿಲ್ಲ. ಏನು ದೇಶ ಕಾಲಗಳೆಲ್ಲ ನಿನ್ನ ಕಲ್ಪನೆಗಳೆಲ್ಲ ಅವನ್ನು ಮೀರಿ ಇದ್ದದ್ದು ನಿನ್ನ ಇರು. ಖುಲ್ಲಾಕರಣ ಅಂದ್ರೆ ಖಾಲಿ ಮಾಡೋದು. ಏನು ತುಂಬ್ಕೊಂಡು ಅದನ್ನೆಲ್ಲ ಖಾಲಿ ಮಾಡು ಅಂದ್ರೆ ಸಮಾಧಾನ ಶಾಂತಿ ಸಿಗ್ತೈತಿ ನಿನಗೆ. ಮನಸ್ಸಿನಾಗ ಏನೇನೋ ತುಂಬಿಕೊಂಡು ಇಲ್ಲದ ಭಾವನೆಗಳನ್ನೆಲ್ಲ ತೆಗೆದಾಕ. ಏನು ಆರಾಮಿರ್ಬೇಕಾಗಿತ್ತಂದ್ರೆ ಅದ್ರ ಕಡೆ ಎಲ್ಲ ಆರಾಮಿನ ಕಡೆ ಲಕ್ಷ ಕೊಟ್ಟಾಗ ಅದು ಅನುಭವ ಕೊಡ್ತೈತಿ. ಆರಾಮಂತ ಏನಾರ ನೆನಪು ಮಾಡಿದ್ರೆ ಆರಾಮ ಇರ್ತೈತಿನ?
ಸುಮ್ಮನೆ ಇದ್ದಾಗ ಏನಿರ್ತೈತಿ ನೆನಪು ಮಾಡ್ಕೊಂಡು ನೋಡ್ಕೋರಿ. ಏನು ಮನಸ್ಸು ಸುಮ್ಮನೆ ಇದ್ದಾಗ ಏನು ಪ್ರತಿಯೊಬ್ಬರಿಗೆ ಅದು ಅನುಭವ ಕೊಡ್ತೈತಿ. ಮನುಷ್ಯನು ಎಲ್ಲ ಚಂಚಲಾಗೋದೆಲ್ಲ ಕೈ ಬಿಟ್ಟು ಸುಮ್ಮನೆ ಉಳಿತು ಅಂದ್ರೆ ಅದು ಪ್ರತಿಯೊಬ್ಬರಿಗೆ ಆನಂದದ ಅನುಭೂತಿ ಆಗಕ್ಕೆ ಶುರು ಹೋಗ್ತೈತಿ. ಅದ ಭಾಳ ಕಠಿಣ ಐತಿ ಮನಸ್ಸನ್ನು ಸುಮ್ಮನೆ ಇರಿಸೋದು. ಅದ ಯೋಗ ಅಂತ. ಮನಸ್ಸನ್ನು ಸುಮ್ಮನೆ ಇರಿಸೋದು ಯೋಗ ಅಂತ. ಅವಾಗ ಯೋಗ ಅಂದ್ರೆ ಸುಖದೊಡನೆ ಸಮರಸ ಹೊಂದೋದು. ಸುಖದ ನೆನಪಿನಾಗಿರೋದ ಯೋಗ ಅಂತ. ಅದನ್ನ ಮರ್ತ ವಿಷಯಗಳ ನೆನಪಿನಾಗಿರ್ತಾರೆ ಆರಾಮಿರ್ತೈತೆ ನಿನಗೆ. ವಿಷಯ ಚಿಂತನೆ ಮಾಡೋದು ಯೋಗ, ವಿಷಯ ಚಿಂತನೆಯನ್ನು ಬಿಟ್ಟು ಸುಖದ ನೆನಪಿನಾಗಿರೋದು ಯೋಗನ. ವಿಷಯ ಚಿಂತನೆ ಮಾಡೋದನ್ನ ಭೋಗದು. ವಿಷಯ ಚಿಂತನೆಯಿಂದ ಏನಾಕೈತೆ ಅನರ್ಥಗಳಾಕ್ಕವು. ಅವೆಲ್ಲ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಉದಯ ಆಗಲಿಕ್ಕೆ ವಿಷಯ ಚಿಂತನೆನ ಕಾರಣ. ವಿಷಯ ಚಿಂತನದಿಂದ ಅನರ್ಥಗಳದಾವು. ವಿಷಯ ಚಿಂತನೆಯಿಂದ ಬಿಡೋದ್ರಿಂದ ದೊಡ್ಡ ಲಾಭ ನಿಮಗೆ. ಅದಕ್ಕೆ ತೊರೆ ವಿಷಯವನ್ನು ಅಂತ ಹೇಳಿದ್ದು. ಬಿಡೋದನ್ನು ವಿಷಯ ಚಿಂತನೆ ಬಿಟ್ಟು ಆರಾಮ್ ಇರಕ್ಕಲಿ. ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನಿಲ್ಲಿ ನೀನೇ ಸುಖಿ ಅಪ್ಪಿ ಅಂತ. ಎಲ್ಲರಿಗೂ ಅದರ ಅನುಭವ ಆಕೈತೆ, ಸುಖದ ಅನುಭವ. ವಿಷಯ ಚಿಂತನೆಯನ್ನು ಬಿಟ್ಟವ್ರಿಗೆಲ್ಲ ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಕೈ ಬಿಡ್ಬೇಕಾಗತ್ತೆ ವಿಷಯ ಚಿಂತನೆ. ಇನ್ನು ಕಾಯಂ ಸುಖ ಹೊಂದಬೇಕಾದ್ರೆ ಇದನ್ನು ಹಿಡ್ಕೊಂಡು ಹೆಂಗೆ ಹೊಂದಾಕತ್ತೆ. ಸುಖಿಗಳಾದವರೆಲ್ಲ ವಿಷಯ ಚಿಂತನೆಯನ್ನು ಕೈ ಬಿಟ್ಟ ಸುಖ ಹೊಂದಿದ್ರಿಲ್ಲ. ಬಿಡ ಅಂದ್ರೆ ವಿಷಯ ಚಿಂತನೆ ಹೋಗ್ಕೊಂತ ಹೋಗು, ಯಾರೇನು ಮಾಡೋದು. ವಿಷಯ ಚಿಂತನೆ ಬಿಡಕ್ಕಾಗಲಿಲ್ಲ ಅಂದ್ರೆ ಇದನ್ನ ಗಡ ಹೋಗ್ಬಾರ್ದೇನಿಲ್ಲ. ಎಲ್ಲಿ ಹಿಡ್ದು ಮನಸ್ಸಿನಾಗ ಹಿಡ್ದು ಮನಸ್ಸಿನಾಗ ಕೈ ಬಿಡು. ಎಲ್ಲಿ ಐತೈತಿ ಅಲ್ಲೇ ತೊಳ್ಕೊಂಡ್ರೆ ಹಸನಾಕತಿಲ್ಲ. ಹಂಗೆ ಮನಸ್ಸಿನಾಗ ಹಿಡ್ಕೊಂಡದನ್ನ ಮನಸ್ಸಿನಾಗ ಬಿಡೋದು. ಅದಕ್ಕೆ ಸನ್ಯಾಸ ಅಂತಾರೆ. ಮನಸ್ಸಿನಾಗ ಹಿಡ್ಕೊಂಡು ಅದನ್ನ ತಪ್ಪು ತಿಳುವಳಿಕೆಯಿಂದ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊಂಡು ಅದನ್ನ ಕೈ ಬಿಡೋದು. ಬರೀ ಅದನ್ನ ಹಿಡ್ಕೊಂಡು ಕುಂತು ಎಂದು ಹೊಂದವ ನೀನು. ವಿಷಯ ಚಿಂತನದೊಳಗೆ ಕಾಲ ಕಳಸತ್ವಾರ ಎದಕ್ಕೆ ಬಂತ? ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಏನು? ನೀನು ವ್ಯರ್ಥ ಆಗೋದಿಲ್ಲ. ಅದಕ್ಕೆ ಅದನ್ನು ಮಾಡಬೇಡ, ಮಾಡಿ ಕೆಡಬೇಡ ಅಂದ್ರೆ ವಿಷಯ ಚಿಂತನೆ. ಎಲ್ಲರಿಗೂ ಒಂದೇ ಐತೇನೆ, ಬೇರೆ ಬೇರೆ ಐತೆ ವಿಷಯ ಚಿಂತನೆ ಇದೆ. ಜಗತ್ತಿನ ಜೀವಿಗಳೆಲ್ಲ ಒಂದೇ ಐತಿಲ್ಲ. ಆ ಜಾತಿ ಒಂದು ಬೇರೆ, ಈ ಜಾತಿ ಒಂದು ಬೇರೆ ಬೇರೆ ಇಲ್ಲ. ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವುಗಳಿಂದ ಸುಖ ಹೊಂದಬೇಕಂತ ಐತಿ. ಎಲ್ಲ ಜಾತಿಯವರ ಅಭಿಪ್ರಾಯ ಅದ ಐತಿಲ್ಲ. ಸುಖ ಹೊಂದಬೇಕು ಅನ್ನೋದೈತಿ ವಿಷಯೇಂದ್ರ ಸಂಪರ್ಕ ಭೋಗದ ಮೂಲಕ. ಇದು ಕ್ರಮ ತಪ್ಪೈತಿ ಅನ್ನೋದು ಹೊಳಿಬೋದು ನಾವು. ಸುಖ ಯಾವುದೇ ವಿಷಯದ ಸಂಪರ್ಕ ಭೋಗದ ಮೂಲಕ ತೋರುವುದಲ್ಲದು. ಅದು ನನ್ನೊಳಗೆ ಇದ್ದದ್ದು ನಾವು ಅನುಭವದಿಂದ ಅದನ್ನು ನೋಡಿಕೊಂಡಾಗ ನಮ್ಗೆ ಅನುಭವ ಬರ್ತದೆ. ನಾವು ಅನುಭವದ ಕಡೆ ಎಲ್ಲ ಕೊಡೋಗ್ತಾ ಇರಲ್ಲ. ಬರೀ ಇಂದ್ರಿಯಗಳ ಮಜಾ ಮಾಡ್ಕೊತ ಹೊಂಟೇವಿ. ಇಂದ್ರಿಯಗಳ ಮಜಾ ಮಾಡ್ಕೊತ ಹೋದ ನಿನಗೆ ನಿಜವಾದ ಸುಖದ ಅನುಭವ ಎಂದಾಗಬೇಕು ಹೇಳ್ರಿ. ಅದಕ್ಕೆ ನಿಜವನ್ನು ನಾವು ತಿಳ್ಕೊಬೇಕಾಗಿತ್ತಂದ್ರೆ ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ವಿವೇಕವನ್ನು ಅಳವಡಿಸ್ಕೊಳ್ಳೋದ ಹೊರತು ನಮಗೆ ನಿತ್ಯ ಯಾವುದು, ಅನಿತ್ಯ ಯಾವುದು, ಹಿತ ಯಾವುದು, ಅಹಿತ ಯಾವುದು ಅನ್ನುವಂಥ ಜ್ಞಾನ ಆಗೋದಿಲ್ಲ. ಬರೀ ಅಂಧಾನುಕರಣೆ ಆಕೈತಿ. ಸ್ವತಃ ನಿನ್ನಲ್ಲಿ ವಿವೇಕ ಜಾಗೃತ ಆಗ್ಬೇಕು. ಬರೋ ಮುಂದೆ ಯಾರೂ ಏನೂ ತಂದಿಲ್ಲ, ಹೋಗೋ ಮುಂದೆ ಯಾರೂ ಏನೂ ಒಯ್ಯುವುದಿಲ್ಲ ಅಂತಾರೆ ಸಾಮಾನ್ಯವಾಗಿ. ಆದರೆ ಶರೀರ ಬಿಡು ಮುಂದೆ ವಾಸನ ತಗೊಂಡು ಹೋಗ್ಕಣಲ್ಲ. ನಾವು ಕಟ್ಕೊಂಡು ಬಂದೇವಿ, ವಾಸನ ಕಟ್ಕೊಂಡು ಬಂದಾಗ ತಿರ್ಗಾಕತ್ತೀವಿ. ಇವು ವಾಸನಾ ಗಂಟೆ ನಾಶ ಆಗುವವರೆಗೂ ನಮ್ಮ ಊರು ನಮ್ಮ ಮನೆಗೆ ಹೋಗೋಕ್ಕಾಗೋದಿಲ್ಲ. ಕೈಯನ್ನು ರೊಕ್ಕ ಆಗುಮಟ ಚೈನಿ ಹೊಡೆಯವ ನಾವು, ಹೌದಿಲ್ಲ? ಇವು ಹೆಂಗೆ ಉಂಡಾಗ ಖರ್ಚು ಮಾಡಿದಾಗ ಹೊಕ್ಕವು, ಹೌದಿಲ್ಲ? ಅದಕ್ಕೆ ನಾವು ಇಲ್ಲಿ ಹುಟ್ಟಿಟ್ಟು ಬಂದು ಇದನ್ನು ಭಾಳ ಐತೆ. ಅದು ಸಂಚಿತ ವಾಸನೆ ಜಮಾ ಐತೆ. ಅದು ಹುಟ್ಟಾಕರ್ತದೆ ಜನ್ಮಾಂತರ ಅದು ಐತಿ. ಒಮ್ಮಿಲೆ ಆಗೋದಿಲ್ಲ. ಅದು ಜ್ಞಾನ ಮಾಡ್ಕೊಂಡಾಗ ಪೂರ್ಣ ನಾಶ ಆಕೈತೆ. ಎಲ್ಲ ಎಷ್ಟು ವರ್ಷ ಎಷ್ಟು ಜನ್ಮದ್ದೈತು ಇದು ಸಂಗ್ರಹ ಎಲ್ಲ ನಾಶ ಆಕೈತಿ.
ಜ್ಞಾನಾಗ್ನಿ ಸರ್ವಕರ್ಮಾನಿ ಭಸ್ಮಸಾತ್ ಕೂರ್ತೆ ಅರ್ಜುನ ಅಂತ. ಯಾವಾಗ ನಿನ್ನ ಸ್ವರೂಪದ ಎಚ್ಚರಕತೆ ಅವಾಗ ಈ ಅನಂತ ಜನ್ಮಗಳಲ್ಲಿರ್ತಕ್ಕಂಥ ಇದು ಕರ್ಮದ ಸಂಚಯ ಏನೈತೆಲ್ಲ ಸಮೂಹ ಎಲ್ಲವೂ ನಾಶ ಆಗಬೇಕು. ಮೂರೂ ಕರ್ಮಗಳು ಭಸ್ಮ ಆಗಿ ಹೋಗ್ತಾವಂತ. ಅದಕ್ಕೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನವನ್ನು ಮಾಡಿ. ಇಲ್ಲಾಂದರೆ ಇದು ಕರ್ಮದ ಇದು ನಮ್ಮ ತಪ್ಪುದನ್ನು ಹುಟ್ಟು ಸಾವುಗಳಿಗೆ ಮತ್ತು ಒಳಗಾಕಿ ಆತ್ಮಜ್ಞಾನ ಮಾಡ್ಕೊಳ್ಳೋದ ಹೊರತಾಗಿ ಜನ್ಮ ಜನ್ಮಾಂತರ ತಿರುಗು ತಪ್ಪೋದಿಲ್ಲ. ಅದಕ್ಕೆ ಮೊದಲು ಈ ಕೆಲಸ ಮಾಡ್ಕೊರಿ. ಎಲ್ಲ ಭೇದ ತೋರುವುದೆಲ್ಲ ವ್ಯವಹಾರ ದೃಷ್ಟಿಯಿಂದ ಮಾತ್ರ, ಪಾರಮಾರ್ಥ ದೃಷ್ಟಿಯಿಂದ ಯಾವ ಭೇದನೂ ಇಲ್ಲ. ಅಲ್ಲಿ ನಿದ್ರೆಯೊಳಗೆ ಯಾವ ಭೇದ ಇರ್ತದೆ ಹೇಳ್ರಿ? ಭೇದವೆಂಬುದು ಎಚ್ಚರಿಕೆಯೊಳಗೆ ಅಷ್ಟೇ. ಅದು ವಿಷಯ ಸುಖವನ್ನು ತ್ಯಾಗ ಮಾಡಿ ಯೋಗ ಸಾಧನೆಯಿಂದ ಆತ್ಮದರ್ಶನ ಪಡೆದವನೇ ಜ್ಞಾನಿ ಅಂತ. ತನ್ನನ್ನು ಚೈತನ್ಯ ಸ್ವರೂಪ ಆತ್ಮನೆಂದು ತಿಳಿದವನೇ ಮಹಾತ್ಮನು. ಯಾವ ಸ್ಥಾನದಲ್ಲಿ ಮೊಹಮ್ಮದ್ ಪೈಗಂಬರ ನೆಲೆಯಾಗಿ ನಿಂತ ಆ ಇರುವಿಕೆಗೆ ಕಾಬಾ ಅಂತ. ಕಾಬಾ ದರ್ಶನಕ್ಕೆ ಹೋಗಿದ್ವಿ ಅನ್ನೋದು ನಿನ್ನ ಸ್ವರೂಪ ದರ್ಶನ ಕಾಬಾ ಅಂತ. ಅದು ಹೊರಗೆ ಎಲ್ಲಿಯೂ ಇಲ್ಲ. ಹೊರಗೆ ಹುಡುಕಾಕೊಟ್ಟೆವು ನಾವು. ಕಾಶಿ ಅಂದ್ರೆ ಅಲ್ಲಿ ಉತ್ತರ ಪ್ರದೇಶದಾಗ ಐತೆ ಅಂತ ನೀವು. ಅದ್ರ ಕಾಬಾ ಅಂದ್ರೆ ಅಲ್ಲಿ ಐತೆ ನೀವು. ಅರಬಸ್ತಾನದಾಗ ಐತೆ ಅಂತ ಹೊಂಟಿ. ಅದು ನಿನ್ನಲ್ಲೇ ಐತೆ ಅನ್ನೋದು ನಿನಗೆ ಹೊಳಿವಲ್ದಲ್ಲೋ. ಬ್ರಹ್ಮವಾಸಿ ಕಾಶಿ ಅಂದ್ರೆ ಅಂದ್ರೆ ಬ್ರಹ್ಮ. ಬ್ರಹ್ಮ ಭಾವದಲ್ಲಿ ಯಾವ ನೆಲೆಯ ನಿಂತನ ಅವ ಕಾಶಿ. ಕಾಶಿ ಒಳಗೆ ಶರೀರ ಬಿಟ್ರೆ ಮುಕ್ತಿ ಆಕೈತಿ ಅಂತ. ಹೌದಲ್ಲ? ಆ ಬ್ರಹ್ಮಚಿಂತನದ ನೆನವನೇ ಆಗಿಬಿಟ್ರೆ ಮಾಡಿ ಪುನಃ ಹುಟ್ಟೋದಿಲ್ಲ ಅಂತ. ಆ ಪಟ್ಟಣದಾಗ ಹೋಗಿ ಸತ್ರ ಬಿಡ್ತಾರ, ಮುಕ್ತಿ ಆಕೈತಿನ. ಅಲ್ಲಿ ಮುಕ್ತಿಧಾಮ ಅಂಥೇಳಿ ಸಾಯವ್ರಿಗೆ ಒಂದು ಐತೆ ಇಲ್ಲಿ ಮಾಡ್ಯಾರಲ್ಲಿ. ಏನು 2 ದಿನ ಇಟ್ಟು 3 ದಿನ ಇಟ್ಕೋತಾರಂತಲ್ಲಿ. ಸಾಹಿತ್ಯವನ್ನು ಅವ್ರು ಮುಕ್ತಿ ಹೊಂದ್ಬೇಕನ್ನೋರಲ್ಲಿ ಆ ಮುಕ್ತಿಧಾಮದಾಗ ಐತಿ ಅಲ್ಲಿ ಕಾಶಿ ಒಳಗೆ. 3 ದಿನ ಇಟ್ಕೊಂಡು 4 ದಿನ ಸಾಯಲಿಲ್ಲ ಅಂದ್ರೆ ಮತ್ತೆ ಹೊರಗೆ ಹಾಕ್ತಾರ. 3 ದಿನದಾಗ ಅದು ಹೋಗ್ಬೇಕು ಅವಧಿ. ಅದಕ್ಕೆ ಲಾಸ್ಟ್ 3ನೇ ದಿನ ಹೋಗ್ಲಿಲ್ಲ ಅಂದ್ರೆ ನಾನು ಬದ್ನಾಗ ಹೋದೈತೆ ಅಂದ್ರೆ ಹೊರಗೆ ತೊಗೊಂಡಿ. ಅದನ್ನು ಸಾಹಿತ್ಯವಂತ ಅಲ್ಲಿ ಪಾಳೆ ಹಚ್ಚಿರ್ತಾರೆ, ಸಾಯಿ ಹೋದೋದು ನಾ ಇಲ್ಲೇ ಶರೀರ ಬಿಡ್ಬೇಕಂತ. ಹೋಗ್ಬೇಕಲ್ಲ ಅದ್ರಿ ನಾ ಮುಗಿಲ್ಲೇ ಹೋಗೈತೆ ಅದು ಮತ್ತು ತೊಗೊಂಬರ್ತಾವ. ಅಲ್ಲಿ ಸತ್ರ ಮುಕ್ತಿ ಆಕೈತೆ. ಕಾಶಿ ಅಂದ್ರೆ ಬ್ರಹ್ಮವಾಸಿ. ಅಲ್ಲಿ ಮನಸ್ಸು ಲಯ ಆಗ್ಬೇಕಲ್ಲ. ಎಲ್ಲ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ಕಾಶಿ ಒಳಗೆ ಲಯ ಆಕೈತಿ. ವಾಸನ ಇಟ್ಕೊಂಡ ನೀ ಎಲ್ಲಿ ಬಿಟ್ರ ಮತ್ತೆ ಹುಟ್ಟಿ ಬರವನ ನೀ. ಹೌದಿಲ್ಲ? ವಾಸನ ಒಳಗೆ ಇಟ್ಕೊಂಡು ಕುಂತಿ, ಶರೀರ ಬಿಡು ಮುಂದೆ ಯಾವ ನೆನಪು ಮಾಡ್ತಿ ಅದಾಗಿ ಹುಡ್ತಿ. ಅಂತ್ಯಮತಿ ಸಾಗತಿ ಅಂತ ಯಾಕಂದ್ರೆ ಹೇಳ್ಯಾರ. ತನು ಯೋಗದಲ್ಲಿ ಏನನ್ನು ನೆನಪನು ಅಂತಹನಾಗಿ ಮತ್ತದ ಜನ್ಮ ಬರ್ತದೆ. ಶರೀರ ಬಿಡು ಮುಂದೆ ಏನು ನೆನಪು ಬರ್ತೈತಿ, ಇಡೀ ಜನ್ಮದ ಪರ್ಯಂತ ಯಾವುದು ಮುಖ್ಯವಾಗಿ ಇಟ್ಕೊಂಡು ನೀ ಮಾಡಿರ್ತೀನಿ ನೋಡು ಅದಾಗಿ ಹುಡ್ತೀನಿ. ಎದ್ರ ವಾಸನ ಎದ್ರ ಮ್ಯಾಗ ಪ್ರೀತಿ ಐತಿ ನೋಡು ನೀನು. ಶರೀರ ಬಿಡು ಮುಂದೆ ನೆನಪು ಮಾಡು, ಅದ ಬಂತಂದ್ರೆ ಅದಾಗಿ ಹುಡ್ತಿ. ಹೌದಿಲ್ಲ? ಆ ಜಡಭರ್ತನ ಇದನ್ನ ಓದ್ತೇವಲ್ಲ, ಯಾಕ್ರಿ ಕೇಳಿರಿ. ಜಡಭರ್ತ ರಾಜ ಅವ ಮುಕ್ತಿ ಹೊಂದಬೇಕಂತ ಗಂಡಕಿ ನದಿ ದಂಡಿ ಮ್ಯಾಗ ಆಶ್ರಮ ಇಟ್ಕೊಂಡು ರಾಜ್ಯವನ್ನು ತ್ಯಾಗ ಮಾಡಿ ಅವ ತಪಸ್ಸು ಮಾಡಕ್ಕೆ ಕುಂತವ. ಅವಾಗ ಏನಾಗೈತಿ, ಅವಾಗ ನದಿ ಒಳಗೆ ಸ್ನಾನ ಮಾಡುವಾಗ ಒಂದು ಗರ್ಭಿಣಿ ಆದಂಥ ಜಿಂಕಿ ನೀರು ಕುಡಿಯಕ್ಕೆ ಬಂದೈತಿ. ಅದನ್ನು ಒಂದು ಹುಲಿ ಬೆನ್ನು ಹತ್ಕೊಂಡು ಬಂದೈತಿ. ಅದಕ್ಕೆ ಅದು ಹೆದರಿ ಹೊಳಿ ದಾಟಿ ಜಿಗಿಬೇಕನ್ನೋರಾಗೆ ಅದು ತುಂಬ ಗರ್ಭಿಣಿ ಆದದ್ದು ಮರಿಯ ಹೊಳ್ಯಾಗ ಬಿದ್ದೈತಿ. ಅದು ಹೋಗಿ ಆಚೆ ಕಡೆ ಸತ್ತೈತಿ. ಅದು ಮರಿ ತೇಲ್ಕೋತ ಬಂದು ಇವ್ ಸ್ನಾನ ಮಾಡುವಾಗ, ಜಡಭರ್ತ ಸ್ನಾನ ಮಾಡುವಾಗ ಇವಾಗ ಬಡದೈತಿ. ಅದು ಬಡದಾದ ಜಿಗದಾಡೋದು ನೋಡಿ ಅವನು ಅದನ್ನು ಹಿಡ್ಕೊಂಡು ತನ್ನ ಆಶ್ರಮಕ್ಕೆ ಬಂದು ಅದಕ್ಕೆ ಏನು ಬೇಕು ಜೋಪಾನ ಮಾಡ್ಯಾನ. ಅವನು ಎಲ್ಲಿ ಕುಂತಲ್ಲೇ ಕುಂಡ್ರೋದು, ಅವನು ಏನು ತಿಂತಾನೆ ಅದನ್ನು ತಿನ್ನೋದು ಮಾಡ್ಕೊಂತ ಅವನು ಇಲ್ಲ ಆಗಿಬಿಡ್ತದೆ. ಚಿಗರಿ ಅವನು ಕಡಿತನಕನೂ ಅದನ್ನು ಬಿಟ್ಟು ಆಗಲಿಲ್ಲ. ಅವನು
ಶರೀರ ಬಿಡೋ ಮುಂದೆ ಅದು ಮುಂದೆ ನಿಂದ್ರಾಕೈತಿ ಅದು. ಮತ್ತು ಚಿಗರಿಯಾಗಿ ಹುಟ್ಟಿದವು ಏನು ಅಂದ್ರೆ ಎದ್ರ ಮ್ಯಾಗತಿ ನಮಗೆ ಇದು ಅದಾಗಿ ಹುಟ್ಟಿದ ಅವಾಗ ಹಿಂದಿನ ಜನ್ಮದ ನೆನಪು ಆತವ. ಅವಾಗ ಅವಾಗ ಯಾಕೆ ನಾ ಇದು ತಪ್ಪು ಮಾಡೀನಲ್ಲ, ಅತಿ ಮಮತೆ ಎದ್ರ ಮ್ಯಾಗ ಹೋಗಿ ಮಾಡಬಾರ್ದು. ಮತ್ತು ಜಿಂಕಿ ಆ ಚಿಗರಿ ಜನ್ಮದೊಳಗೆ ಬಿದ್ದು ಎಲಿ ತಿಂದು ಅಂಥ ಒಂದು ಕಠೋರವಾದಂಥ ಇದನ್ನು ಮಾಡಿ ಶರೀರ ಬಿಟ್ಟು ಮತ್ತು ಬ್ರಾಹ್ಮಣರ ಮನೆಯಾಗ ಹುಟ್ಟಿ ಮತ್ತು ಜ್ಞಾನ ಮಾಡಿಕೊಂಡು ಮುಕ್ತ ಅದು ಅಂತ ಬರ್ತದೆ. ಅದು ಏನು ಅದಕ್ಕೆ ಅಂತ್ಯಮತಿ ಸಾಗತಿ ಏನು ನೆನಪು ಮಾಡ್ತೇವೆ ಅದಾಗಿ ಹುಡ್ತು. ನನ್ನ ಹೊಲ ಇವನ್ನು ನಾಳೆ ತೊಳ ನರಿಯಾಗಿ ಬಿಡ್ತಾವೆ, ಭೂಮಿಯಾಗ ಹಂಗೆ ತಿರುಗುದವು. ವಾಸನ ಯಾರಿಗೆ ಇರ್ತೈತಿ ಅಲ್ಲ, ಬರೀ ಹೊಲದ ಹೆಸನ, ಮತ್ತೊಂದು ಏನು ಇಲ್ಲ. ಏನು ಸ್ತ್ರೀ ಪುರುಷರ ವ್ಯಾಮೋಹಿದ್ದು ಏನು ಕುರಿಯಾಗಿ ಬಿಡ್ತಾವ ನೋಡಿ ಅಂತ ಶಿವಾನಂದರಾಜ್ ಅವ್ರು ಹೇಳಿದ್ರು. ಬರೀ ಅದರ ನೆನಪು ಮಾಡೋದು, ಕೂದಲ್ದಾನ ಏನು ಕುರಿಯಾಗಿ ಬಿಡ್ತಾವು ಅಂತ. ಏನು ಅದ್ರ ಮ್ಯಾಗ ಪ್ರೀತಿ, ಯಾರ್ಯಾರಿಗೆ ಅದರ ಮ್ಯಾಗ ಪ್ರೀತಿ ಐತಿ ಅದ ವಾಸನ ಅದ ಆಗಿ ಹುಡ್ತಾವೆ. ಅಂಥ ಜನ್ಮ ನಮಗೆ ಕಾದು ಕೂತಾವೆ. ನಿಮ್ಮ ಇದನ್ನು ಅವಲಂಬಿಸ್ಕೊಂಡು, ವಾಸನೆಗಳನ್ನು ಅವಲಂಬಿಸ್ಕೊಂಡು ಅವು ಬರ್ತಾವೆ ಜನ್ಮ. ವಾಸನಾ ಪೂರ್ಣ ನಾಶ ಮಾಡಿಕೊಂಡೆ ಅಂದ್ರೆ ನಿನಗೆ ಜ್ಞಾನ ಆಕೈತಿ. ಅದಕ್ಕೆ ಈಗ ಮನುಷ್ಯನ ಜನ್ಮದಾಗ ಈ ವಾಸನೆಗಳನ್ನು ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡ್ಕೊ. ಅದಕ್ಕೆ ಈ ಅಭ್ಯಾಸ ನೀವು ಮಾಡುವಂತ ಐತಿ, ಅವಕಾಶ ಐತಿ. ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ. ಇದನ್ನು ವಾಸನಾ ನಾಶ ಮಾಡಿಕೊಂಡು ಮುಕ್ತ ಆಗಲಿಕ್ಕೆ ಇದು ಒಳ್ಳೆಯ ಸಮಯ. ಅದು ಮನುಷ್ಯನ ಜನ್ಮ ಅನ್ನುವಂಥದ್ದು ಸುಮೂರ್ತಿ ಅಂತ ಒಳ್ಳೆಯ ಸಮಯ ಅದ. ನಿನ್ನ ದುಃಖದಿಂದ ಬಿಡುಗಡೆ ಆಗಲಿಕ್ಕೆ ಪ್ರತಿಯೊಬ್ಬರಿಗೆ ಇದನ್ನು ನಾವು ಸದುಪಯೋಗ ಮಾಡ್ಕೋಬೇಕು. ಇಲ್ಲ ಯಾವ್ದಾರ ಆಸೆಗೆ ಬಲಿ ಬಿದ್ದೆ ಅಂದರೆ ಮತ್ತು ಅದು ಹೇಳ್ಕೊಂಡು ಮತ್ತು ಊಟ ಕಸ್ತದೆ. ಏನು ಬರೀ ದುಡ್ಡು ಅಂದ್ರೆ ನಾಳೆ ಕಪಾಟಿನ ಜಾಡ್ಬುಡಾಗಿ ಬಿಡ್ತಾವಲ್ಲ ಒಂದು, ಬರೀ ಅದ ಮತ್ತೊಂದು ಏನು ಇಲ್ಲ. ಏನು ಅದೇ ಹೆಸನ ಮತ್ತೊಂದು ಏನೂ ಇಲ್ಲ. ಎದ್ರು ಬೆದ್ರು ಅದು ಕಾಮಿನಿ ಕಾಂಚನ ಕನಕ ಕಾಂತ ಇದ ಹೆಸನದಾಗ ಸೇರಿ ಬಿಟ್ಟು ಅಲ್ಲೇ ಆಗಿಬಿಟ್ರೋದು, ಜನ್ಮ ಅಂತ ತಿರ್ಗೋದು. ಏನು ಅದಕ್ಕೆ ಪೂರ್ಣ ಅದನ್ನು ನಾಶ ಮಾಡ್ಕೋ ವಿಚಾರದಿಂದ. ನಿತ್ಯ ಅದಕ್ಕೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡ್ಕೋದು. ಈ ವಾಸನಾಕ್ಷಯ ಆಗ್ಬೇಕಂದ್ರೆ ಏನು ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬಾರ. ನಿನ್ನ ನಿಜವಾದ ಇರುವಿನ ಬಗ್ಗೆ ಇದನ್ನು ಮಾಡೋದ್ರಿಂದ, ನಿತ್ಯ ನೀವು ಶ್ರವಣ ಮಾಡೋದ್ರಿಂದ ಅಲ್ಲಿ ವಾಸನೆಗಳ ಕ್ಷೀಣಕ್ಕೂ ಅಂತ. ಅದಕ್ಕೆ ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನ ಜಗತ್ತಿನೊಳಗೆ ಮತ್ಯಾವುದೂ ಇಲ್ಲ. ವಾಸನೆಗಳನ್ನು ನಾಶ ಮಾಡಿಕೊಂಡು ಮುಕ್ತ ಆಗಲಿಕ್ಕೆ ಇದೇ ಸಾಧನ. ಶ್ರವಣನ ಎಲ್ಲ ಮಹಾತ್ಮರು ಈ ಶ್ರವಣದ ಕಡೆ ಲಕ್ಷ್ಯ ಕೊಟ್ಟು ಅದನ್ನು ಅನುಭವಕ್ಕೆ ತಗೊಂಡ ಅದನ್ನು ಮನನ ಮಾಡಿ ನಿಧಿಧ್ಯಾಸನ ಗಟ್ಟಿ ಮಾಡಿಕೊಂಡು ಮುಕ್ತರಾದರು. ಅದಕ್ಕೆ ಅದನ್ನು ಮಾಡಿರಿ ಮೊದಲು, ಅದನ್ನು ಶ್ರವಣದ ಕಡೆ ಲಕ್ಷ್ಯ ಕೊಡುವಂತ. ಪುರುಷೋತ್ತಿಲ್ರಿ ಅಂತ ಆರಾಮಿರಾಕ ನಿನಗೆ ಪುರುಷೋತ್ ಸಿಗ್ಲಿಲ್ಲ ಅಂದ್ರೆ ಆರಾಮಿರೋದು ಯಾವಾಗ ನೀನು? ಬಡ್ಕೊಂಡು ಅದಕ್ಕೆ ಹಗಲಿ ರಾತ್ರಿ ದುಡಿದು ಮುದುಕನ ಆದೆ ನಾನು. ಎಷ್ಟು ಶರೀರ ಹಾಳು ಮಾಡ್ಕೊಂಡೆವು ಇದಕ್ಕಾಗಿ. ತನು ಅನೇಕವನು ಇತ್ಯ ಭವಗಳಲ್ಲಿ. ಇದು ಒಂದು ಜನ್ಮದಾಗರ ಒಂದು ಸ್ವಲ್ಪ ನಿನಗೆ ಪುರುಷೋತ್ತ ಮಾಡ್ಕೊಂಡು ಇದ್ರ ಕಡೆ ಎಲ್ಲ ಕೊಡು. ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಒಲ್ಲೆ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನು. ಈ ಕೆಡುವ ಕಾಯದ ಮೋಹವನ್ನು ಮಾನೆ ಕೆಟ್ಟು ಹೋಗುವಂತಹ ಶರೀರ ಬೇಕಾದಷ್ಟು ವ್ಯವಸ್ಥಿತವಾಗಿ ಇಟ್ಕೊಂಡ್ರು ಇದು ಕೆಟ್ಟು ಹೋಗೋದು ಶರೀರ. ಇಟ್ಕೊಳಕಾಕೈತೇನ್ರಿ? ಇದನ್ನು ಕೆಡದಂಗೆ ಇಟ್ಕೊಳಕಾಕೈತೇನೆ ಹೇಳಿ? ಯಾಕೆ ವಿಕಾರ ಆಗೋದು ದಿನಸದಾಗಿಂದ ತಯಾರಾದ ವಸ್ತು ಇದು. ವಿಕಾರ ಹಾಕುವಂತ ನಾಶ ಆಗಿ ಹೋಗುದು. ಪಂಚಭೂತಾದಿಗಳಿಂದ ಸಂಘಟಿತವಾದದ್ದು ವಿಕಾರ ಆಗೋ ದಿನಸ. ಎಲ್ಲಿಂದ ಬಂದೈತಿ? ಅಲ್ಲಿ ಮಣ್ಣಿನ ಕಾಯ ಮಣ್ಣಿಗೆ ಅಂತಿರಲ್ಲ, ಮಣ್ಣಿನಿಂದ ಬಂದೈತಿ, ಮಣ್ಣಿಗೆ ಹೋಗೋದು. ಪಂಚಭೂತಾದಿಗಳಲ್ಲಿ ವಿಲೀನ ಆಗಿ ಹೋಗುತ್ತೆ. ನೀರಿನ ನೀರು, ಗಾಳಿಗೆ, ಬೆಂಕಿಗೆ, ಭೂಮಿ ಅಂಶ ಭೂಮಿಗೆಲ್ಲ ಹರಿದು ಹಂಚಿ ಹೋಗುತ್ತೆ. ಆದರೆ ನೀನು ಪಂಚಭೂತಾದಿಗಳಿಂದ ಆದ ಕಾರ್ಯ ಅಲ್ಲ, ಯಾವಾಗಲೂ ಇರು ನೀನು. ಏನು ನಾನು ಹುಟ್ಟಿನ ಅಂತ ತಿಳ್ಕೊಂಡು ಶರೀರದ ಧರ್ಮ ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಯಾವುದದ? ಯಾವಾಗಲೂ ಇದ್ದದ್ದು, ಎಲ್ಲವನ್ನು ಅರಿತಕ್ಕಂಥದ್ದು, ಸುಖರೂಪವಾದದ್ದು ನಿನ್ನ ಧರ್ಮದ. ಅದ್ರ ಬಗ್ಗೆ ನಿನಗೆ ಗೊತ್ತಿಲ್ಲ, ಅಜ್ಞಾನದ. ಅದ್ದಲ್ಲೇ ನೀ ಅಲ್ಲದ್ದನ್ನು ನೀನು ಅಂತ ತಿಳ್ಕೊಂಡು ಈ ಶರೀರನ ನಾನು, ಶರೀರ ಧರ್ಮ ನಾನು ಅಂತ ತಿಳ್ಕೊಂಡು ನಾನ ಹುಡ್ತೇನೆ, ನಾನ ಸಾಯ್ತೇನೆ ಅಂತ ಆರೋಪ ಮಾಡ್ಕೊಂಡು ಕುಂತೀವಿ. ಈ ಆರೋಪಿತ ಭಾವ ತೆಗೆದು ಹಾಕುವ ದಶಿಂದನ ಇದು ಅಧ್ಯಾತ್ಮದ.
ಮೊದಲಿಗೆ ಆರೋಪಿತ ಭಾವ ತೆಗೆದುಹಾಕು. ಅಧ್ಯಾಸ ನಿವಾರಣೆ ಮಾಡ್ಕೋ. ಅಧ್ಯಾಸ ನಿವಾರಣೆ ಮಾಡ್ಕೊಳ್ಳೋದು ಅಧ್ಯಾತ್ಮದ ವ್ಯವಸಾಯ. ಮೊದಲು ಈ ಕೆಲಸ ಮಾಡ್ಕೋ. ಇದೇ ನಮ್ಮ ಕೆಲಸ. ಉಳ್ಕಿದ್ದು ಏನು ಮಾಡಬೇಕಾದದ್ದಿಲ್ಲ. ನಾವು ಕರ್ತವ್ಯ ಈ ತಪ್ಪು ತಿಳುವಳಿಕೆ ಅಥವಾ ಅಜ್ಞಾನವನ್ನು ಕಳ್ಕೊಂಡ ಯಥಾರ್ಥ ಜ್ಞಾನವನ್ನು ಮಾಡ್ಕೋದು ನಮ್ಮ ಕೆಲಸ. ಅದನ್ನು ನಾವು ಮಾಡಾಕ್ತಾ ಇರಲಿಲ್ಲ. ಅನುಭವಗಳು ಎಚ್ಚರ ಕೊಟ್ಕೊಂತ ಬಂದಾರ. ಎಚ್ಚರ ಆಗ್ರಿಪ್ಪ, ಇನ್ನು ಹಾಳು ಮಾಡ್ಕೋಬೇಡ್ರಿ. ಮನುಷ್ಯನ ಜನಕ್ಕೂ ಬಂದಾಗರ ಇದ್ರ ಲಾಭ ಮಾಡ್ಕೋರಿ, ಪಾರಾಗ್ರಿ, ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದ್ರಿ ಅಂತ ಎಲ್ಲ ಮಹಾತ್ಮರು ನಮಗೆ ಎಚ್ಚರಿಕೆ ಕೊಟ್ಕೊಂತ ಬಂದರು. ಆದರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಬರೇ ಬಡ್ಕೊಂಡು ಬಾಳೆಕ್ ಬಡ್ಕೊಂಡು ಏನಾಗ್ಯಾರ ನೋಡ್ಕೊ. ಬಾಳೆದ ಬೆನ್ನು ಹತ್ತಿದವ್ರು ಏನಾಗ್ಯಾರ ಕಂಡಿ ನಿಲ್ಲು ಯಾವ್ದಾರ ಜನ್ಮದಾಗ. ಎಷ್ಟು ಬಡ್ಕೋತಿ ಹಂಗ ಸಿಕ್ಕಿತೋ ಸಿಕ್ಕಾಕಿಲ್ಲೋ ಅಂತ ಹಂಗ ಹಾತೋರಿತಿಪ್ಪ. ಹಂಗ ನಾಲಿಗೆ ಸಮೃದ್ಧಿ ಹಂಗ ತಿನ್ನೋದಕ್ಕ, ನೋಡೋದಕ್ಕ, ಮೂಸಿ ನೋಡೋದಕ್ಕ, ಮುಟ್ಟೋದಕ್ಕ ಹಂಗ ಬಡ್ಕೋತಿಯಲ್ಲ. ಅದೇ ವ್ಯಾಮೋಹದಾಗ ಬಿದ್ದರೆ ಹಂಗೆ ಹೋಗುದು. ವ್ಯಾಮೋಹಕ್ಕೆ ಬಲಿ ಬೀಳಾಕ ಹೋಗ್ಬೇಡ, ಎಚ್ಚರಾಗಿನಂತ. ಮಹಾತ್ಮರ ಸಂಘ ಏನೈತಿಲ್ಲ, ಸತ್ಸಂಗ ಎಚ್ಚರಗೊಳಿಸ್ತದೆ. ಅದಕ್ಕೆ ಮೇಲೆ 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 ಆ ಸಂಘವನ್ನು ತಪ್ಪಿಸ್ಕೋಬಾರ್ದು ಅಂತ. ಸ್ವಲ್ಪ ಸಮಯ ಕೂಡ ಆ ಸಂಘವನ್ನು ಪರಿತ್ಯಾಗ ಮಾಡಬಾರ್ದು. ಅದು ಏನು ಮಾಡ್ತೈತೆ ಅಂದ್ರೆ ನಿಮ್ಮನ್ನ ಅಧೋಗತಿಗೆ ಹೋಯ್ತೈತಿ. ಆ ಸಂಘವನ್ನು ಬಿಟ್ಟು ಅಗಲಿದೆ ಅಂದ್ರೆ ಬರೀ ಜಡಬುದ್ಧಿ, ಜಡಸಂಘ. ಸತ್ಸಂಗ ಸಿಗೋದ ಭಾಳ ದುರ್ಲಭ ಈಗಿನ ದಿನಮಾನದೊಳಗೆ. ಸತ್ಸಂಗದ ಹೆಸರಿನವಾಗಿ ಏನೇನೋ ಮಾಡ್ಕೊಂತ ಹೊಂಟ್ಬಿಟ್ಟೆವು. ನಿಜವಾದ ಬ್ರಹ್ಮನಿಷ್ಠ ಅನುಭವಗಳ ಸಂಘ ಸತ್ಸಂಗ ಅಂದ್ರೆ ಅವಾಗ ನಿನಗೆ ಇದರ ಹಕ್ಕಿಕತೆ ಎಲ್ಲ ಗೊತ್ತಾಗಕ್ಕೆ ಶುರು ಆಗ್ತೈತಿ. ಅದು ಏನೋ ಹಿಂದಿನ ಜನ್ಮದ ಪುಣ್ಯ ಇದ್ರೆ ಸತ್ಸಂಗ ಲಭಿಸ್ತದ, ಮತ್ತು ಅದರಾಗ ತೊಡಗಾಕ ಪ್ರೇರಣೆ ಆಕೈತಿ. ಸತ್ಸಂಗ ಸಿಕ್ಕರೂ ನಾವು ಬರೇ ವ್ಯಾವಹಾರಿಕ ಸಮಸ್ಯೆಗಳನ್ನು ಬಿಡಿಸ್ಕೊಳಕಷ್ಟ ಉಪಯೋಗ ಮಾಡ್ಕೋತೀವಿ. ವಾದ ಕೂಡಲೇ ಅದನ್ನು ಯಾಕ್ರಿ ಸನೇಕ ಬರೋಂಗಿಲ್ಲ. ನಿನಗೆ ಲಾಭದ, ನಿನಗೆ ಲಾಭ, ಇನ್ನೊಬ್ಬರಿಗೆ ಏನು ಸಂಬಂಧಿಲ್ಲ. ನೀನು ಅದ್ರಾಗ ಯಾವಾಗ ಎಷ್ಟು ನೀ ಅದ್ರಾಗ ಎಷ್ಟು ಅದ ತೊಡಗ್ತಿ ಅಷ್ಟೊತ್ತು ನಿನಗೆ ಲಾಭ ಅದ. ಮತ್ತು ಅದ್ರಾಗ ಹೊರಗಿನ ಬೆಟ್ಟ ಮತ್ತು ಜಡಬುದ್ಧಿ ಜಡಸಂಗದ ತೊಡಗಿದಿಂದ ಎಳ್ಳಟ್ಟು ಲಾಭ ಇಲ್ಲ. ನಿನ್ನ ಆಯುಷ್ಯವನ್ನು ವ್ಯರ್ಥ ಕಳೆದಂಗೆ. ನೀನು ಬರೇ ಅನಾತ್ಮ ಚಿಂತನೆಗಳ ಕಾಲ ಕಳೆದೆ ಅಂದರೆ ವ್ಯರ್ಥ ಆದಂಗೆ ನಿನ್ನ ಜನ್ಮ ಎಲ್ಲ. ಅದಕ್ಕೆ ಯಾವಾಗಲೂ ಆತ್ಮಚಿಂತನದ ಅಭ್ಯಾಸದೊಳಗೆ ಕಾಲ ಕಳಿ. ಅಂದ್ರೆ ಸಾರ್ಥಕ ಮಾಡ್ಕೊಂಡಂಗೆ ಆ ವೇಳೆಯನ್ನು, ನಿನ್ನ ಆಯುಷ್ಯದ ವೇಳೆಯನ್ನು ಸಾರ್ಥಕಗೊಳಿಸ್ಬೇಕು ಅನ್ನುವಂಗೆ ಇದೇ ಚಿಂತನೆ ಕಳೆದ ವೇಳೆ. ಅದನ್ನು ಬಿಟ್ಕೊಟ್ಟು ಬಾಳೆ ಚಿಂತನೆ ಮಾಡ್ಕೊತ ಹೋಗ್ರೆ ವೇಳೆ ವ್ಯರ್ಥ ಆತ ನಿನ್ನ ಜೀವನ. ಅದಕ್ಕೆ ಲಾಭ ಮಾಡ್ಕೊರಿ ಅಂತ. ಸಿಕ್ಕಂಥ ವೇಳೆ ಸುಮುಖ ಯಾಕೆ ಕುಂತಿ, ಸುಮುಖ ಯಾಕೆ ಕುಂತಿ, ವೇಳೆ ಸುಳ್ಳು ಹೋಗ್ತೈತಿ. ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ ಅಂತ. ನೀಯಾ ಜೀವರಾಶಿಯವರು ಎಷ್ಟು ಮಂದಿ ಆಗಿ ಹೋಗಿಲ್ಲ ಇದ್ರ ಬೆನ್ನೈತಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಕ್ಕೆ. ನೀಯಾ ಗಿಡದ ತಪ್ಪಲ್ಲ. ಮುನ್ನೋಡಿ ಮಾಡ್ಕೊಂಡು ನಿನ್ನ ಕೆಲಸ ಅಂದ್ರೆ ನಿನ್ನ ನಿಜವನ್ನು ನೀತಿರು ಅನುಭವಗಳು ಹೇಳಿದ ಪ್ರಕಾರ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅದ್ರ ಲಾಭ ಮಾಡ್ಕೊರಿ. ನಾವು ಮರ್ತ ಅಜ್ಞಾನದೊಳಗೆ ಹಂಗೆ ತಿರುಗುಪಾಳೆ ಬಂದೈತಿ. ಜನ್ಮ ಅಂತ ತಿರುಗಾಕತಿ ಅಂತ ವಾತಾವರಣ. ಜಡಬುದ್ಧಿ ಜಡಸಂಗ ಅದಾಗ ತೊಡಗಿರಿ ಎಲ್ಲಿ ನೆನಪಿಗೆ ತಂದು ಕೊಡ್ಬೇಕು. ಮನೆಯೊಳಗಿನ ವಾತಾವರಣ ರೈತ ನಿನಗೆ ಅದನ್ನು ನೆನಪಿಗೆ ತಂದು ಕೊಡೋರು. ನಿಮ್ಮಪ್ಪ ನಿಮ್ಮವ್ವ ಅಂತ ನೆನಪಿಗೆ ತಂದು ಕೊಡ್ತಾರನು. ನಿಮ್ಮ ಬೀಗರು ಬಿದ್ದರು ಅದಾರನ ಅದನ್ನು ನೆನಪಿಗೆ ತಂದು ಕೊಡೋರು. ಗೆಳೆಯರು ಅದಿಲ್ಲ, ನಿನ್ನ ಬಳಗ ಗೆಳೆಯರ ಬಳಗದು ಐತೇನು, ಹೊರಗೆ ಪರಿಸರ ಅಂತದ್ದು ಐತೇನು, ವಾತಾವರಣ ಎಲ್ಲಿ ಇಲ್ಲ. ಎಂದು ಉದ್ಧಾರ ಆಗ್ಬೇಕು ಹೇಳಿ. ಶನಿಪಾತ್ ಕೆತ್ತೈತೆ ಅಂತಾರಲ್ಲ. ಶನಿಪಾತ್ ಕೆತ್ತೆ ಅಂದ್ರೆ ಯಾವ ಡಾಕ್ಟರು ಏನು ಮಾಡೋಕ್ಕಾಗಲ್ಲ. ವಾತ ಪಿತ್ತ ಕಫ ಮೂರು ಅಧಿಕ ಆತಂದ್ರೆ ಅದನ್ನು ಚಟ ಕಟ್ಟನೆ ಅನ್ನೋದನ್ನು ಹಂಗೆ ಆಗೈತೆ ನಮ್ಮ ಪರಿಸ್ಥಿತಿ. ಮನೆಯಾಗಾರ ವಾತಾವರಣ ಐತೆ ಅದನ್ನು ಹೇಳೋರಿಲ್ಲ. ಅಂತಾದ್ರಾಗ ಜನ್ಮ ಬಂದೈತೆ ನಮಗೆ. ಸುತ್ತಮುತ್ತಲಾರ ಅಂಥದ್ದೈತಿ ಪರಿಸರ ಇಲ್ಲ. ಏನೋ ಹಿಂದಿನ ಜನ್ಮದ ಪುಣ್ಯ ಒದಗಿ ಬಂದಾಗ ಏನೋ ಇಂಥ ಮಹಾತ್ಮರ ದರ್ಶನ. ಅದಕ್ಕೆ ಅದ್ರ ಲಾಭ ತಗೋರಿ ಅಂತ ಮಾಡಿಕೊಳ್ಳಿಲ್ಲ ಅಂದ್ರೆ ನಿನಗೆ ಹಾನಿ. ನೋಡು, ಲಾಭ ಮಾಡಿಕೊಂಡ್ರೆ ದೊಡ್ಡ ಲಾಭ ನಿನಗೆ. ಜನ್ಮ ಸಾರ್ಥಕ ಆತ ನಿನಗೆ. ಅಂತ ಗುರುವಿನ ಮಾರ್ಗದರ್ಶನ ಸಿಕ್ಕರೆ ಬಿಡಬಾರ್ದು ಅಂತ.
ಅದು ಪುಣ್ಯ ಇದ್ರೆ ಆ ಕಡೆ ಎಳಿಸ್ತೈತಿ. ಅದನ್ನು ತಿಳ್ಕೋಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು ಅನ್ನೋದು. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ, ಇದನ್ನು ಕೇಳೋದು ಬಿಡಬಾರ್ದು ಅಂತ. ಏನು ಬರೀ ಹೊಟ್ಟೆ ತುಂಬ್ಕೊಳ್ಳೋ ದಂಧೆಗೆ ಮಾಡಿದ್ವಿ, ಜೀವನ ಎಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ನೆತ್ತಿ ತುಂಬ್ಕೊಳ್ಳೋದು ಯಾವಾಗ? ಬರೀ ಹೊಟ್ಟೆ ತುಂಬ್ಕೊಳ್ಳೋ ವ್ಯವಸಾಯ ಮಾಡಿದ್ವಿ. ನೆತ್ತಿ ತುಂಬ್ಕೊಳ್ಳೋದು ಏನಾರು ಮಾಡತ್ತೀನ? ಇದಕ್ಕೆ ಸತ್ಸಂಗದೊಳಗೆ ತೊಡಬೇಕು ನೀವು. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ, ಮತಿಗೆ ಮಂಗಲವಿಯುವುದಾವುದು ಅಂದ್ರೆ ಉತ್ತಮರ ಸಂಘ, ಅದ ಸತ್ಸಂಗ. ಮನಸ್ಸಿಗೆ ಸಮಾಧಾನ ಶಾಂತಿ ಬೇಕಾಗಿತ್ತಂದ್ರೆ ನಿರಂತರ ಸತ್ಸಂಗದೊಳಗೆ ತೊಡಗು. ಏನು ಅಂದರೆ ಮನುಷ್ಯನ ಜನ್ಮದ ಲಾಭ ಮಾಡ್ಕೊಂಡಂಗೆ ನೀವು. ಬರೇ ಜಡಬುದ್ಧಿ ಜಡಸಂಗದ ಕಾಲ ಸತ್ವರಿ ಅದಕ್ಕೆ ಬಂತೆ. ಬಿಡು ಬಿಡು ಪುರುಷತ್ರಿ ಅಲ್ಲೇ ಓಡೋಕ್ಕಿ. ಮತ್ತು ಅದರಿಂದ ಏನು ಲಾಭ ಆಗೈತೆ ನೋಡ್ಕೊ. ಇನ್ನು ಆಯುಷ್ಯದ ವೇಳೆ ವ್ಯರ್ಥ ಆಗ್ಲಿಕ್ಕತ್ತೈತಿ, ಸಾರ್ಥಕ ಆಗ್ಲಿಕ್ಕತ್ತೈತಿ ನೋಡ್ಕೊ. ಏನು ಸದುಪಯೋಗ ಮಾಡ್ಕೋಬೇಕನ್ನೋಂಗಿದ್ದು ಇದ ಚಿಂತನೆದೊಳಗಿದೆ. ಗೊತ್ತಿಲ್ಲಲಿ ಆಗಿ ಹೋತಿ. ಇನ್ನು ಮ್ಯಾಗರ ಇನ್ನು ಉಳಿದ ವೇಳೆಯರ ಇನ್ನೇನು ಭಾಳ ದಿನ ಉಳಿದಿಲ್ಲ. ಹೌದಿಲ್ಲ? ಉಳ್ದಿನ ಉಳ್ದಾವ ಅಂತಾರಲ್ಲ, ಜೀತ್ ಮುಗಿದೈತಿ, ಉಳ್ದಿನ ಅಷ್ಟು ಉಳ್ದಾವ ಇನ್ನು. ಅಷ್ಟ್ರೊಳಗೆ ನಿನ್ನ ಕೆಲಸ ಮಾಡ್ಕೊ. ಏನು ಇದ್ರ ಕಡೆ ಎಲ್ಲ ಕೊಟ್ಟಂತ ಉತ್ತಮ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಅದು ಮುಂದುವರಿತೈತಿ. ಈಗ ಈ ಸಂಸ್ಕಾರ ಮಾಡ್ಕೊಂಡೆ ಅಂದ್ರೆ ಎಂಥ ಸಂಸ್ಕಾರ ಮಾಡ್ಕೊಂತಿ ಅಂಥ ಜನ್ಮ ನಿನಗೆ ಬರ್ತದೆ ನೋಡಿ. ಏನು ಹೀನ ಸಂಸ್ಕಾರ ಮಾಡ್ಕೊಂಡ್ರೆ ಮತ್ತು ಹೀನ ಜನ್ಮ ಕಾದ್ಕೋತಾವ ನಿನಗೆ. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ನಮ್ಮ ಯಾರು ಜನ್ಮಕ್ಕೆ ಹಾಕವ್ರು ಯಾರೂ ಇಲ್ಲ. ದೇವ್ರು ಮಾಡ್ಯಾನ, ಯಾರು ಮಾಡಿಲ್ಲ. ಅದನ್ನು ನೀನ ಮಾಡ್ಕೋದು. ನಿನ್ನ ಕೈ ಒಳಗೈತಿ ನಿನ್ನ ಭವಿಷ್ಯ. ಮುಂದಿನ ಏನು ಮಾಡ್ಕೋಬೇಕಪ್ಪ ಅನ್ನೋದು ನಿನ್ನ ಕೈ ಒಳಗೈತಿ. ಇನ್ನೊಮ್ಮೆ ಬರಬಾರ್ದಪ್ಪ, ಸರಿಯಾದ ಮಾರ್ಗದರ್ಶನ ಮಾಡ್ಕೋಬೇಕು, ಅನುಭವಿಗಳ ಹೇಳಿದ ಪ್ರಕಾರ ನಡ್ಕೋಬೇಕು ಅನ್ನೋಂಗಿದ್ದ ಇದ ಸತ್ಸಂಗದೊಳಗೆ ತೊಡಗಿ ಉತ್ತಮ ಸಂಸ್ಕಾರ ಮಾಡಿಕೊಂಡು ಒಂದು ಜನ್ಮದೊಳಗೆ ನಿನಗೆ ಅದು ಅನುಭವ ಕೊಡ್ತೈತಿ. ಏನು ಒಮ್ಗೆ ಹೇಳಿದಾಕ್ಷಣ ಕೇಳಿದಾಕ್ಷಣ ಆಗೋ ಕೆಲಸ ಅಲ್ಲ ಇದು. ಅನೇಕ ಮನುಷ್ಯ ಜನ್ಮಗಳು ಕಳೆದು ಹೋಗ್ಬೋದು ಅಂದರೆ ಆ ಆನಂದದ ಸ್ಥಿತಿ, ನಿರ್ಭ್ರಾಂತವಾದಂಥ ಆನಂದ ಸ್ಥಿತಿಯನ್ನು ನಾವು ಹೊಂದಬೇಕಾತಂದ್ರೆ ಬಹುನಾಂ ಜನ್ಮನಾಂ ಅಂತೆ ಮಾಮೇತಿ ಪರಂತಪ ಅಂತ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಹೇಳ. ಅವಾಗ ಹೇಳ್ಯಾರ 1000 ವರ್ಷಗಳ ಹಿಂದೆ, ಅರ್ಜುನ ಅನಂತ ಜನ್ಮಗಳ ಪ್ರಯತ್ನ ಇದಕ್ಕೆ ಬೇಕು ಅಂತ. ಯಾಕೆ ಭಾಳ ಐತಿ ಕೆಲವದು ವಾಸನ ಹೋಗ್ಬೇಕಾತಂದ್ರೆ ಒಮ್ಮಿಲೆ ಹೇಳ್ದಾಕ್ಷಣ ಕೇಳ್ದಾಕ್ಷಣ ಬದಲಾಗೋದು ಕಠಿಣ. ಕ್ರಮೇಣ ನಮಗೆ ಅಭ್ಯಾಸಗತ ಆದಾಗ ಕಡಿಮೆ ಕೋಂತ ಬರ್ತದೆ. ಏನು ಪ್ರಬಲವಾದಂಥ ಅಭ್ಯಾಸ ಆದಾಗ ಅದನ್ನು ಹೊಡೆದು ಹಾಕಾಕ್ಬೋದು. ಅಲ್ಪ ಪ್ರಯತ್ನಕ್ಕೆ ಅದು ಕೆಲಸ ಆಗೋದಿಲ್ಲ. ಅಮಾಸಿಗೊಮ್ಮೆ ಹುಣಿಗೊಮ್ಮೆ ಬಂದರೆ ಆಗೋದಿಲ್ಲ. ಒಳಗೆ ಆಂತರಿಕವಾಗಿ ಎಡೆಬಿಡದೆ ಅಭ್ಯಾಸ ಮಾಡಿದಾಗ ಇದು ಬರ್ತದೆ. ಅದಕ್ಕೆ ಎಡೆಬಿಡದೆ ಏನು ತನ್ನ ತಾನು ಎಡೆಬಿಡದೆ ಅರೆಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಂತ. ಹಂಗೆ ಮಾಡೋರು ಬೇಕಲ್ಲ, ಅಂದ ಉತ್ಕಟ ಇಚ್ಛಾ ಬೇಕಲ್ಲ. ಮುಮುಕ್ಷತ್ವವಿದ್ದರೆ ಬರ್ತೈತಿ. ಮುಕ್ತಿ ಹೊಂದಬೇಕನ್ನೋ ಒಲವಿದ್ದಾವ ಎಡೆಬಿಡದೆ ಅಭ್ಯಾಸವನ್ನು ನಾವು ಮಾಡ್ತೀವಿ. ನಮಗೆ ಏನು ಒಲವು ಯಾವ್ದ್ರದೈತಿ? ನೀನು ಮುಕ್ತಿ ಹೊಂದಬೇಕನ್ನೋದೈತಿ, ಮುಕ್ತಿ ಹೊಂದಬೇಕನ್ನೋದೈತಿ ನೋಡ್ಕೊಂಡು ನೀನು. ಮುಕ್ತಿ ವಾಸನ ಆಯ್ತು, ಮುಕ್ತಿ ವಾಸನ ಆಯ್ತು ನೀನು. ಹೌದಿಲ್ಲ? ಮುಕ್ತಿ ವಾಸನ ಜನ್ಮ ಜನ್ಮಾಂತರ ತಿರ್ಗಾಕ ಹಸ್ತೈತಿ ನೀನು. ಅದರಿಂದ ಏನಾಗೈತಿ ನೋಡ್ಕೊ. ಅದ್ರ ಬೆನ್ನು ಹತ್ತಿ ಅಡ್ಡಾಡಿ ಜನ್ಮ ಜನ್ಮಾಂತರ ಕಷ್ಟ ಹೊಂದಬೇಕಾಗೈತಿ. ಹುಟ್ಟಿ ಸಾಯುವುದು ಎದಕ್ಕೆ ಬೇಕು ನಿನಗೆ? ಅದಕ್ಕೆ ಎಲ್ಲ ವಾಸನೆಗಳೇನದಾವಲ್ಲ, ಇಂದ್ರಿಯ ಸಂಪರ್ಕ ಭೋಗ ವಾಸನೆಗಳನ್ನು ಸಮೂಲವಾಗಿ ನಾಶ ಮಾಡ್ಕೊ. ಬರೀ ಗಂಡು ಹೆಣ್ಣಿನ ವಾಸನೆ ಅಷ್ಟೇ ಅಲ್ಲ, ಈ ತಿನ್ನೋದು, ನೋಡೋದು, ಮೋಶಿ ನೋಡೋದು, ಮುಟ್ಟೋದು ಎಲ್ಲ ವಾಸನೆಗಳಿದಾವಲ್ಲ, ಅವು ನಮ್ಮನ್ನು ಎಳ್ಕೊಂಡು ಹೋಗಿ ಅಲ್ಲೇ ಹುಟ್ಟಾಕಸ್ತವೆ. ಎದ್ಯಾದ್ರಾಗ ಯಾರ್ಯಾರು ಪ್ರೀತಿ ಐತಿ ವಾಸನೆ, ಯಾವ ಇಂದ್ರಿಯ ಸಂಪರ್ಕ ಹೋಗದ ಅದ ಹುಟ್ಟಾಕಸ್ತೈತಿ. ಅಲ್ಲಿ ಹಾಡೋದು ಬರ್ಸೋದು ಮ್ಯಾಗ ಪ್ರೇಮ್ ಇದ್ದವು ನಾಳೆ ಕೊರಕತ್ಯಾಗಿ ಹುಡ್ತಾವ. ಅಂಥ ತಂದೆ ತಾಯಿಗಳಲ್ಲಿ ಹುಡ್ತಾವು, ಅಲ್ಲಿ ಹೇಳ್ಕೊಂಡು ಊಟಕ್ಕೆ ಹಸ್ತೈತೆ ಅವನು. ಏನು ನೋಡ್ರಿ ನೀವು ಬೇಕಾದ್ರೆ ಅಲ್ಲೇ ಹೇಳ್ಕೊಂಡು. ಅದಕ್ಕೆ ಎಲ್ಲ ವಾಸನೆಗಳನ್ನು ಉರಿಸದೆ ಅಂದಾರೆ, ನಾಶ ಮಾಡ್ಕೊಂಡು ವಿವೇಕದಿಂದ. ಶಬ್ದ ಇರಲಿ, ಸ್ಪರ್ಶ ಇರಲಿ, ರೂಪ ಇರಲಿ, ರಸ ಇರಲಿ, ಗಂಧ ಇರಲಿ, ಈ 5 ಇಂದ್ರಿಯಗಳ ವಾಸನೆಗಳ ಸಮೂಲವಾಗಿ ಸ್ವಲ್ಪ ಉಳಿಯದಂತೆ ನಾಶ ಮಾಡಿಕೊಂಡಾಗ ಅವಾಗ ನಿನಗೆ ಇದು ಅಭ್ಯಾಸ ಶುರುವಾಕೈತಿ.
ಬ್ರಹ್ಮಚಿಂತನದ ಅಭ್ಯಾಸ ಅದು ಗಟ್ಟಿ ಆಗ್ಬೇಕಾತಂದ್ರೆ ನಿನಗೆ ಅಭ್ಯಾಸ ಬಲ ನಿರಂತರ ಮಾಡಬೇಕಾಗತ್ತೆ. ಹಗಲಿರುಳೆನ್ನದೇ ಪರಿಭಾವಿಸುತ್ತೀರಿ ಅಂತ ಏನು ನಿತ್ಯ ಶ್ರದ್ಧೆಯಿಂದ ನಾವು ಅದರೊಳಗೆ ತೊಡಗಿದಾಗ ನಮಗದು ಅನುಭವ ಪ್ರಾಪ್ಸಬೇಕು. ಏನು 5 ವೇಳೆ ಇದನ್ನು ನೆನಪು ಮಾಡಬೇಕು ಅಂಥದ್ದು ಆಕೈತೆ ನಿನಗೆ. 2 ವೇಳೆ ಶ್ರವಣಾತೆ, ಇನ್ನು 3 ವೇಳೆಯಾರ ಇದನ್ನು ಮನನ ಮಾಡಕ್ಕೆ ಕೊಂಡಿರ್ಬೇಕಿಲ್ಲ. ನೀ ಶ್ರವಣದ ಜೊತೆಯಲ್ಲಿ ಅಲ್ಲಿ ಮನನ ನಡೆದಿರ್ತೈತಿ, ಅದು ಗಟ್ಟಿ ಆಕೈತಿ. ಶ್ರವಣಕ್ಕೆ ಕುಂತಿ ಅಂದ್ರೆ ಇನ್ನು ಯಾವ ವೇಳೆ ಹೇಳ್ಯಾರ? ಬ್ರಾಹ್ಮಿ ಮುಹೂರ್ತ, ಹೌದಿಲ್ಲ? ಅರುಣೋದಯ ಕಾಲಕ್ಕೆ, ಮಧ್ಯಾಹ್ನ, ಸಾಯಂಕಾಲ, ಮಧ್ಯರಾತ್ರಿ, ಈ 5 ವೇಳೆಯೊಳಗೆ ಚಾಚು ತಪ್ಪದೆ ಧ್ಯಾನಕ್ಕೆ ಕೂಡಬೇಕು ಅಂತ. ನಮಾಜ್ ಮಾಡ್ಬೇಕಂತ ಅದ್ರಾಗ ಹೋಯ್ತು, ಎಲ್ಲ ಎದ್ರಾಗ ಹೋಯ್ತು ಅದು, ಹೌದಿಲ್ಲ? ಅದ ಧ್ಯಾನದ ತೊಡಗು ತಲ್ಲೀನ ಆಗ್ಬೇಕಾಗಿತ್ತು. ನಮಗೇನು ಬೇಕಾಗಿತ್ತು ಅದರ ನೆನವನಾಗಿರೋದು 5 ವೇಳೆ ಅಂದಾಗಿದ್ದು ಗಟ್ಟಿ ಆಕೈತಿ. ಯಾರು ಕೊಡ್ತೇವೆ ನಾವು? ಮಧ್ಯರಾತ್ರಿ 12 ಗಂಟೆಗೆ ಎದ್ದಿದ್ರೆ ನೆನಪು ಮಾಡೋರು ಯಾರದೇ ಹೇಳು? ಅದಕ್ಕೆ ತಹಜುದ್ ನಮಾಜ್ ಅಂದ್ರೆ ಏನು? ಅವ ನಿಜವಾದ ಮುಸ್ಲಿಮ್. ತಹಜುದ್ ನಮಾಜ್ ಯಾವ ಮಾಡ್ತಾನೆ ಅವ ನಿಜವಾದ ಮುಸ್ಲಿಮ್. ಯಾರದ್ರಿ? ನಾನು ಮುಸ್ಲಿಮನ್ ಶಾಂತಿ ಪುರುಷ. ಇಸ್ಲಾಂ ಅಂದ್ರೆ ಶಾಂತಿ ದೂತವ, ದುಃಖದಿಂದ ಬಿಡುಗಡೆಯನ್ನು ಹೊಂದಿದವ, ಅವು ಇಸ್ಲಾಂ ಅಂತ. ಏನು ಅವ ಮನಸ್ಸಿಗೆ ಸಮಾಧಾನ ಶಾಂತಿ ಇಲ್ಲ, ಹೌದಿಲ್ಲ? ಅದಕ್ಕೆ ಮನಸ್ಸನ್ನು ನಾಶ ಮಾಡ್ಕೋರಿ ಅಂದಾರ. ಅದರ ಕುರಾಣದೊಳಗೆ ಯಾರು ಮುಸ್ಲಿಂ ಅಲ್ಲವೋ ಅವರನ್ನು ಕೊಂದು ಹಾಕಿರಿ ಅಂತ. ಅದನ್ನು ತಿಳ್ಕೊಂಡು ಇವು ಹುಚ್ಚುಚ್ಚರಂಗೆ ಮಾಡತ್ತವ, ಹೌದಿಲ್ಲ? ಅದೊಂದು ಜಾತಿ ಅಂತ ತಿಳ್ಕೊಂಡಾರ. ಕುರಾಣದೊಳಗೆ ಅದಾರೆ ಅದು, ಯಾರು ಮುಸ್ಲಿಂ ಅಲ್ಲವೋ ಅವರನ್ನು ಕೊಂದು ಹಾಕಿರಿ ಅಂತ. ಮುಸ್ಲಿಂ ಅಂದ್ರೆ ಸಮಾಧಾನ ಶಾಂತಿ ಯಾರಿಗಿಲ್ಲ ಅವ್ರನ್ನ ನಾಶ, ಅದಕ್ಕೆ ಮನಸ್ಸಿಗೆ ಇಲ್ಲ, ನೆಮ್ಮದಿ ಇಲ್ಲ, ಅದಕ್ಕೆ ಮನಸ್ಸನ್ನು ನಾಶ ಮಾಡ್ಕೋರಿ ಅಂತ. ಏನು ಕೊಂದು ಹಾಕ್ರಿ ಅಂತ, ಮನಸ್ಸನ್ನು ನಾಶ ಮಾಡ್ಕೋರಿ. ಅಪಾರ್ಥ ಮಾಡ್ಕೊಂಡು ಏನೇನೋ ಹುಚ್ಚರು ಸಂತಿ ಮಾಡಿ. ಏನು ಮುಸ್ಲಿಂ ಅಂದ್ರೆ ಶಾಂತಿ ಪುರುಷ, ದುಃಖದಿಂದ ಬಿಡುಗಡೆಯನ್ನು ಹೊಂದಿದ. ಎಲ್ಲ ಒಂದಾದರೆ ಶಬ್ದ ಅಷ್ಟೇ ಬೇರೆ ಬೇರೆ. ನಮ್ದು ಅವು ಹೊರಗಿನ ವೇಷಭೂಷಣಗಳು ಬದಲಾದ ಕೂಲೆ ಅದು ಜ್ಞಾನ ಒಂದೇ ಇರ್ತದೆ. ಆಯಾ ವಾತಾವರಣದೊಳಗೆ, ಆಯಾ ಇದ್ರೊಳಗೆ, ಪ್ರದೇಶದೊಳಗೆ ಅವು ಬದಲಾವಣೆ, ಅದು ಆಹಾರ, ಇವು ಉಡುಗೆ ತೊಡುಗೆಗಳು ಬದಲಾವಣೆ ಆಗಿರ್ತವೆ. ಏನು ಅದ್ರ ತಕ್ಕಂಗೆ ಪ್ರಕೃತಿ ವೈವಿಧ್ಯತೆ ಐತಿ, ಭಿನ್ನ ಭಿನ್ನ ನಮೂನೆ ಆಕೈತಿ. ಅಲ್ಲಿ ವಾತಾವರಣ ತಕ್ಕಂಗೆ ಇರ್ತಾರೆ. ಅಲ್ಲಿ ವಾತಾವರಣದೊಳಗೆ ಅಲ್ಲಿ ಗಾಳಿ ಭಯಂಕರ ಬೀಳ್ತೈತಿ ಉಸುಕಿನ ಪ್ರದೇಶದೊಳಗೆ. ಹಿಂಗೆ ನಾವು ಹಿಂಗೆ ಸ್ವಾಭಾವಿಕವಾಗಿ ಕುಂತ್ರೆ ಉಸುಕು ಬಂದು ಎಲ್ಲ ಮುಚ್ತಂದ್ರೆ ದೌಡಿ ಹೇಳಕ್ಕೆ ಬರೋದಿಲ್ಲ. ಅದಕ್ಕೆ ಅವರು ಡಗಾಲ್ ಮುಂಡಿ ಬಿದ್ದ ನಮಾಜ್ ಮಾಡಬೇಕು ಅಂತ ಆ ನಿಯಮ ಹಾಕ್ಯಾರ ಅಲ್ಲಿ. ಏನು ಮೊಣಕಾಲು ಊರಿ ಅವ್ರು ಡಗಾಲ್ ಮುಂಡಿ ಬಿದ್ದ ನಮಾಜಿಗೆ ಸಟ್ನಾಗ ಹೇಳಕ್ಕೆ ಬರ್ತೈತಿ. ಏನು ನಮಾಜ್ ಮಾಡೋ ಟೈಮ್ನಾಗ ಅಲ್ಲಿ ಗಾಳಿಗಳು ಬಿದ್ದು ಉಸುಕಿನ ಕುಟ್ರೆ ಬಿದ್ದು ಬಿಡ್ತಾವೆ, ಏಕದ ಮುಚ್ಚಿ ಬಿಡ್ತವೆ. ಗಪ್ಪನ ಹೇಳಕ್ಕೆ ಒಂದು ಇದು ಬರ್ತೈತಿ ಅಂದ ಸಂಬಂಧ ಅದೇ ಆ ಪ್ರಾಂತದೊಳಗೆ ಹೇಳಿದ್ದದು. ನಾವು ಇಲ್ಲಿ ಡಗಾಲ್ ಮುಂಡಿ ಬೀಳಕ್ಕೆ ಶುರು, ಹೌದಿಲ್ಲ? ಯಾವ ಜಟಕ ಹೊಡ್ಯಾವ ಹೋಗಿದ್ದಂತ ನಮಾಜಿನ ಟೈಮ್ ಆದ್ಕೂಲೆ ಅವರು ಎಲ್ಲ ಬಿಟ್ಟು ಅಲ್ಲೇ ಟಾಂಗ ಬಿಟ್ಟವನು ಹೋದವನು. ನಮಾಜಿನ ಟೈಮ್ ಆಗಿದ್ದ ಮಸೂತಿಗೆ ಹೋಗಿ ಅವ್ನು ನಮಾಜಿ ಮಾಡಿದ್ಕೂಲೆ ಪಾಪ ಅವ್ನು ಬಡವ, ಹಿಂದಿನ ಪ್ಯಾಂಟ್ ಹರಿದೈತಿ. ಅವ ನಮಾಜ್ ಮಾಡುವಾಗ ಹಿಂದೆ ಒಬ್ಬ ಬಂದ, ಅವ್ನಿಗೆ ಕ್ಯಾರ ಏಸೆ ಮಾಕ ಅಂತ ಒಬ್ಬ ಸಾವುಕಾರ ಬಂದು ಜಾಡಿಸಿ ಹೋದಂತ. ಹಂಗಾರೆ ಇಲ್ಲಿ ಪದ್ಧತಿನ ಹಂಗೈತೆ ಅಂದ್ರೆ ಪೀಚೆ ದೇಕೋ ಅಂದಂತ. ಅವಾಗ ಹಂಗಾರೆ ಹಿಂದಿಂದ ಹಿಂಗೆ ಇರ್ಬೇಕು ಅದು. ಮತ್ತು ಅವ ಮುಂದಿನ ನಾವು ಒದ್ದಂತ ಏ ಕ್ಯಾರೇ ಪೀಚೆಸೆ ಆಯಾರೇ ಅಂತಂದು ಹಿಂಗೆ ಪದ್ಧತಿ ಐತನೆ ಅಂತೇಳಿ ನಮಾಜ್ ಮಾಡೋ ಪದ್ಧತಿ. ಏನು ಅದನ್ನೆಲ್ಲ ಅಲ್ಲೋಲ್ ಕಲ್ಲೋಲ್ ಆತ ಅಂತ ಹೇಳ್ತಾರೆ. ಹಂಗೆ ಅಲ್ಲಿ ಪದ್ಧತಿ ಏನೈತಿ ಎಲ್ಲ ಮೊಣಕಾಲು ಊರಿ ಮಾಡೋದು. ಇಲ್ಲಿ ನೀ ಬೇಕಾದ ಆಸನ ಮ್ಯಾಗ ಕೂಡ್ಬೋದು ಅಂತ ವಾತಾವರಣ ಒಳಗತ್ತೆ. ಏನು ಅದು ಒಂದೇ ಅದ, ನಾವು ಬೇರೆ ಬೇರೆ ಅಂತ ತಿಳ್ಕೊಂಡೇವಿ. ನಾವು ಏನೇನು ಇದು ದೇವ್ರಂದ್ರೆ ಏನೋ ಕಲ್ಪಿಸ್ಕೊಂಡು ಕುಂದೈತಿ. ಇದು ಮೂಢ ಭಾವನ. ಜಡಿ ಬಿಟ್ಕೊಂಡವ, ಚರ್ಮ ಸುತ್ಕೊಂಡವ, ಇಲ್ಲದ ಕಲ್ಪಿಸ್ಕೊಂಡು ಇದು ಒದ್ದಾಡ್ತೈತಿ. ಹೌದನ? ಅದು ಯಾರು ಹೇಳಿ ನಿನಗೆ ಹಂಗೆ ಐತಿ ದೇವ್ರು ಅಂತ? ನೀನು ಕಲ್ಪಿಸ್ಕೊಂಡು ಕುಂತಿ ಹಂಗೆ,
ಹೌದಿಲ್ಲ? ಅದು ದೇವ್ರಂದ್ರೆ ನಿರಾಕಾರ ಅಂತ ಅವ್ರು ಅಂತಾರೆ. ಅದು ನಿರಾಕಾರ ಅಂದ ಕೂಡಲೇ ಅವು ಏನೇನಾರ ಕಲ್ಪಿಸ್ಕೊಂಡು ಕುಂಟಿರ್ತಾವೆ. ಹೌದಿಲ್ಲ? ಆಕಾರ ಇಲ್ಲದ್ದು ಅದು. ಆಕಾರವಲ್ಲದ ನಿರಾಕಾರ ಲಿಂಗಕ್ಕೆ ಆಕಾರವನ್ನು ಕೊಟ್ಟು ಕೈಯಲ್ಲಿ ಕೊಟ್ಟು ಕರದಲ್ಲಿ ಬಿಗಿದವೆಂಬರು ನಾರಿಕಿ ಜೀವಿಗಳು ಅಂತ ಅಕ್ಕಮದೇವಿ ಕೂಡ ಹೇಳ್ಯಾಳ ಅದನ್ನು. ಆದರೂ ಆಕಿ ಕೈಯಾಗ ಬಿಟ್ಟಿಲ್ಲ, ಮತ್ತು ಕೊಟ್ಟ ಬಿಟ್ಟಾರ ಆಕಿ ಕೈಯಾಗ. ಹೌದಿಲ್ಲ? ಇಂಥ ಮಂದಿ ಅದೇವು ನಾವು. ಮಹಾತ್ಮರ ಸಹಿತ ಬಿಟ್ಟಿಲ್ಲ ನಾವು. ಅವು ಅವಶ್ಯಕತೆ ಇಲ್ಲ. ಲಿಂಗ ಅಂದ್ರೆ ಗುಂಡ ಅಂತ ತಿಳ್ಕೊಂಡ್ಬಿಟ್ಟೆವು. ಲಿಂಗ ಅಂದ್ರೆ ಜ್ಞಾನ ಅನ್ನೋ ಕಲ್ಪನೆ ಇಲ್ಲ ನಾವು. ಲಿಂಗ ಪೂಜೆ ಅಂದ್ರೆ ಜ್ಞಾನದ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ಇದೇನು ಲಿಂಗ ಪೂಜೆ ಅಂದ್ರೆ ಗುಂಡ ಇಟ್ಕೊಂಡು ಪೂಜೆ ಮಾಡೋದಲ್ಲ. ಅದನ್ನು ಯಾರು ಅದ್ರ ಕಡೆ ಲಿಂಗದ ಜ್ಞಾನದ ಕಡೆ ಲೆಕ್ಕ ಕೊಟ್ಟ ಅವ ಲಿಂಗವಂತ ಅಂತ. ಯಾರದ್ರ ಲಿಂಗಾಯತರವ? ಲಿಂಗಾಯತನವಾಗ ಏನು ಹೊಲಸನಾರವಾಗಿ ನೋಡ್ಕೊ, ನಾನು ಲಿಂಗಾಯತ ಅಂತ. ಅದೊಂದು ಗುಂಪು ಮಾಡ್ಕೊಂಡು ಹೊಡೆದಾಡ್ತೀನಿ. ಅದಕ್ಕೆ ಯಾವ ಗುಂಪುಗಾರಿಕೆ ಬೇಕಾಗಿಲ್ಲ. ಇಲ್ಲಿ ಅಧ್ಯಾತ್ಮದೊಳಗೆ ಬಂದ್ಮ್ಯಾಗ ಯಾವುದೇ ಜಾತಿ ಮತ ಸಂಪ್ರದಾಯ ಇವನ್ನೆಲ್ಲ ಕಡೆಗಣಿಸಿ ನಿಂತು ನಮ್ಮ ನಿಜವನ್ನು ನಾವು ತಿಳ್ಕೋಬೇಕಾಗಿದೆ. ಬೇಕಾಗಿಲ್ಲ. ಆವ ಮತದಳು ಆರು ವಿಧಿಸುವ ವಿಶ್ವ ಭಾವನೆಗಳನ್ನು ಒಮ್ಮೆ ಇವು ಬೆರೆಸದೆ ಅಂತ. ನೀ ಎದರವೂ ಆಗಬೇಕಾಗಿಲ್ಲ. ಯಾವ ಜಾತಿಯವನು ನೀ ಆಗೋದು ಬೇಕಾಗಿಲ್ಲ. ಏನು ನಾವು ಯಾವ ಜಾತಿಗೂ ಸೇರು, ಎಲ್ಲ ಜಾತಿ ಬಂದ್ಬೇಕಾದ್ರೆ ನಮ್ಗೆ ಸೇರಲಿ, ನಾವು ಯಾಕೆ ಸೇರಕ್ಕೆ ಹೋಗೋಣ ಅಂತ. ನಾವು ಯಾವ ಜಾತಿಗೂ ಸೇರಲ್ಲ, ನಮ್ಗೆ ಯಾವ ಜಾತಿನೂ ಇಲ್ಲ. ಏನು ಕುಲವಿಲ್ಲ ಯೋಗಿಗೆ, ಛಲವಿಲ್ಲ ಜ್ಞಾನಿಗೆ, ತೊಲೆಕಂಬಗಳಿಲ್ಲ ಗಗನಕ್ಕೆ, ಸ್ವರ್ಗದಲ್ಲಿ ಹೊಲಿಗೇರಿ ಇಲ್ಲ ಎಂದು ಸರ್ವಜ್ಞ ಅಂತ. ಈ ಜಾತಿ ಹೊಲಿಗೇರಿ ಇಲ್ಲ ಅಲ್ಲಿ. ಏನು ಜಾತಿ ಕುಲ ಗೋತ್ರ ದೂರಗಮ್ಮನ. ಈ ಜಾತಿ ಹೆಸರಿನ ಮ್ಯಾಗ ಹೊಡೆದಾಟ ಬಡದಾಟಾಗಿ ಯುದ್ಧಗಳು ಜಗತ್ತಿನಾಗ ನೋಡ್ರಿ. ರಕ್ತ ಕಾಲುಗಳು ಹರಿದಾವು. ಇತಿಹಾಸವನ್ನು ತೆಗೆದು ನೋಡ್ರಿ. ಎದಕ್ಕೆ ಬೇಕಾಗೈತಿ? ಅದಕ್ಕೆ ಜ್ಞಾನಿಗಳು ಅದರಿಂದ ದೂರ ಇರ್ತಾರೆ. ಹೊಡೆದಾಟಕ್ಕೆ ಮಾಡ್ಕೋತೀವಿ ನೀವು ಜಾತಿ ಇವನ್ನೆಲ್ಲ ಮಾಡ್ಕೊಂಡು. ಏನು ಸಮಾಜದ ನೆಮ್ಮದಿಯನ್ನು ಹಾಳು ಮಾಡಿಬಿಡ್ತೀವಿ ಜಾತಿ ಅಭಿಮಾನ ಹಿಡ್ಕೊಂಡ್ರಿ ಅಂತ. ವೃತ್ತಿ ವಿಕ್ಷಿಪ್ತ ಆಯಿತು ಅಂದ್ರೆ ಅನೇಕ ರೂಪ ತಳ್ಕೊಂತ ಹೋಗ್ಬಿಡ್ತದೆ. ಅದಕ್ಕೆ ತೋರಿಕೆ ಕಡೆ ಲಕ್ಕ ಕೊಡಕ್ಕೆ ಹೋಗ್ಬಾರ್ದು. ಯಾವಾಗ ಬೇಕಾದಾಗ ಈ ಶರೀರವನ್ನು ಬಿಡಲಿಕ್ಕೆ ತಯಾರಿದ್ದ ಅವಧೂತ ಅಂತಾರೆ. ಸದ್ದ ಇದನ್ನು ಬಿಡ್ಬೇಕನ್ನೋ ಇಚ್ಛಾ ಮಾಡಿದ್ರೆ ನಾವು ತ್ಯಾಗ ಮಾಡ್ತಾನೆ. ಇಚ್ಛಾಮರಣಿ ಅಂತಾರೆ ನಾವು. ಅವಧೂತ ಮನಸ್ಸಿಗೆ ಸದ್ದ ಬಿಟ್ಟರೆ ಬಿಡಬಹುದು. ಇಚ್ಛಾಮರಣಿಗಳು. ಅಪ್ಪವ್ರು ಯಾಕೆ ಶರೀರ ಬಿಟ್ರು? ಶಿವಾನಂದ ಅಜ್ಜವರು ಆ ಶರೀರವನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿಲ್ಲ ಜನ. ಇಚ್ಛಾಮರಣಿಗಳಿದ್ರು, ಅವರು ಬಿಟ್ಟು ಬಿಟ್ಟರು ಶರೀರ. ಬರೀ ಇದ ಸುದ್ದಿ, ನಮ್ಮ ಬಾಳೆ ಬದುಕು ಇದ ಸುದ್ದಿ. ಇದನ್ನು ಕೇಳ್ಬೇಕನ್ನೋರು ಯಾರದಾರಪ್ಪ? ಇದನ್ನು ಕೇಳೋರು ನಮ್ಗೆ ನಾವು ಹೇಳ್ಕೋದು ನೋಡಿದನಂತ. ಬರೇ ಇದನ್ನ ಕೇಳೋದಾತಂತ. ಒಬ್ಬರ ಒಂದರ ಊರನ್ನ ಒಂದು ಊರಾಗ ತಯಾರಾದ್ರೆ, ಒಬ್ಬರ ಇಷ್ಟು ಊರು ಅಡ್ಡಾಡಿದ್ ನಮ್ಮಪ್ಪ ಒಬ್ಬರ ತಯಾರಾದ್ರೆ ಯಾರು ಬಂದು ಕೇಳಿದ್ರು ಬರೇ ಬಾಳೆ ಸುದ್ದಿ. ನನಗೆ ಹಂಗಾಗೈತಿ ಹಿಂಗಾಗೈತಿ, ಬರೀ ಇದನ್ನ ಮಾಡ್ಕೊಂತ ಕೊಂಡ್ರು ನನ್ನ ಒಂದು. ಅದು ಪ್ರಾರಬ್ಧಕ್ಕನುಸಾರವಾಗಿ ನಡೀತಿರ್ತೈತಿ. ನಾವು ಮಾಡಿದ ಕರ್ಮಕ್ಕನುಸಾರವಾಗಿ ಅದನ್ನು ತಿದ್ದಕ್ಕಾಗೋದಿಲ್ಲ. ಸುಮ್ಮನೆ ನಿನ್ನ ಕೆಲಸ ಮಾಡ್ಕೋ. ಏನು ಇನ್ನೂ ಶರೀರ ಗಟ್ಟಿತ್ತು. ಶಿವಾನಂದ ಅಜ್ಜ ಅವರು ಎಲ್ಲ ಡಾಕ್ಟರ್ ಬಂದು ಚೆಕ್ ಮಾಡಿ ಇನ್ನೂ ಶರೀರ ಗಟ್ಟಿತ್ತಲ್ರಿ, ಇದು ಹೋಗ್ಬಾರ್ದಿತ್ತು ಶರೀರ ಅಂದ್ರಂತವ್ರು. ಹಂಗೆ ಇನ್ನು ಅಪ್ಪವ್ರನ್ನ ಅದಕ್ಕೆ ಶರೀರ ಬಿಟ್ರು. ಆತ್ಮಾನಂದಪ್ಪ ಅವರು ಇದಕ್ಕೆ ನೀವು ಹೊಂದ್ಕೊಂತೇವೆ ಅಂದ್ರೆ ನಮ್ಮೂರಾಗ ಹೇಳಿದ ಮಾತಾ ಇದು. ಶಿವರಾತ್ರಿ ಕಾರ್ಯಕ್ರಮದೊಳಗೆ ಚಿಂತನದೊಳಗೆ ನಾವು ತೊಡಗ್ತೇವೆ, ಶ್ರದ್ಧೆಯಿಂದ ಇದರೊಳಗೆ ನಾವು ತೊಡಗ್ತೇವೆ ಅಂದ್ರೆ 110 ವರ್ಷ ಇಡ್ತೇನೆ ಈ ಶರೀರ ಅಂದ. ಬರೇ ಬಾಳೆಕ್ ಬಡ್ಕೋದು, ಬರೇ ಅದ ಹೆಸನ ಬಿಟ್ಟು ಬಿಡ್ತಾನೆ. ನಮಗೆ ಅದು ಬೇಕಾಗೈತಿ. ನಮ್ದಂತೆ ಈಗ ಕೆಲಸ ಮುಗ್ದೈತಿ. 11 ತಾಸು ಆಗೈತಿ, ಇನ್ನೊಂದು ತಾಸು ಉಳ್ದೈತಿ ಇನ್ನು. ಹೌದಿಲ್ಲ? ನಮ್ಮದಂತೆ ಕೆಲಸ ಮುಗ್ದೈತಿ. ನಿಮ್ಮ ಸಂಬಂಧ ಇಡಬೇಕು. ಇದಕ್ಕಾಗಿ ತೊಡಗ್ತೇವೆ ಅಂದ್ರೆ, ನೀವು ಅಭ್ಯಾಸದಾಗ ಇರ್ತೇವೆ ಅಂದ್ರೆ 110 ವರ್ಷದವರೆಗೆ ಇಡ್ತಾನೆ ಈ ಶರೀರ ಅವ್ರು. ಇಲ್ಲ ಬಿಟ್ಟು ಬಿಡ್ತಾನೆ ಅಂತ ಅವರು ಇಚ್ಛಾಮರಣಗಳಿದ್ರೆ ಕೈ ಬಿಟ್ಟು ಬಿಡಂಪ ಇನ್ನಂತ. ಏನು ಅಂತ್ಯಕಾಲ ಅವರು ಸಂಕಲ್ಪ ಮಾಡಿಬಿಟ್ರು.
ಎಲ್ಲಿ ಹೋತಪ್ಪ ಕೃಷ್ಣನ ಶರೀರ ಅಂತಾರೆ. ಹೊರಗೆ ಬಹಿರ್ದೇಶ ಎಲ್ಲರೂ ಮಲ್ಕೊಂಡಿದ್ದು ರಾತ್ರಿ 10 ಗಂಟೆ ಆಗಿರ್ಬೇಕಾದ್ರೆ ಹೊರಗೆ ಹೋಗಿ ನಾ ಚರ್ಗಿ ತೊಗೊಂಡು ಹೋಗೋವರೆಗೆ ಹೊಳ್ಳಿ ನಿತ್ರಂಗೆ. ಕೃಷ್ಣನ ಶರೀರ ಎಲ್ಲಿ ಹೋತಪ್ಪ ಅಂದ್ರೆ ಅಡವ್ಯಾಗ ಹೋತ್ರಿ ಅಂದ. ಯಾರಿದ್ರಂಗಾರ ಅಂದ. ಯಾರು ಇದ್ದಿದ್ದಿಲ್ಲ. ಎಷ್ಟು ಬಳಗಿತ್ತ ಒಂದು. ಈಗ ಯಾರದಾರ ನೋಡಂಗಾರ, ಈ ಶರೀರ ಸಂಬಂಧಿಗಳಲ್ಲಿ ಇದಾರ ನೋಡಂಗಾರ. ಏನ್ ಸುಮ್ಮನೆ ನಿಂತು ಬಿಟ್ಟೆ ನಾನು. ಏನ್ ಹಂಗ ಮುಂದಿರ್ತ ಸೂಚನೆ ಕೊಟ್ಕೊಂತ ಬಂದ್ರು. ಮರನೇ ದಿನ ಶರೀರ ಬಿಟ್ಟರು, ಮರನೇ ದಿನ ಸಾಯಂಕಾಲ ಮುಂಜಾನೆ ಶಾಸ್ತ್ರದಾಗ ಸಹಿತ ಅದನ್ನು ಹಾಸಿದ್ರು ಅವರು. ಶಾಸ್ತ್ರದಾಗ ಬಂತೆ, ಓದ್ತಿದ್ದೆ ನಾವು ರಮಣ ಮಹರ್ಷಿಗಳು. ಇದನ್ನು ಒಬ್ಬ ಕುಡುಕ ಏನ್ ಅವ ನನ್ನ ಹಿಂದ್ ಸತ್ತಾಳು ಅಂತ ಅಳಕತ್ಬಿಟ್ಟ. ನಾವು ನನ್ನ ಹಿಂತ್ ರಂಡಿಗ್ಯಾಳು ಅಂತ, ನನ್ನ ಹಿಂತ್ ರಂಡಿಗ್ಯಾಳು ಅಂತ ಅಳುವುದಾಗ ಮಾಡವ. ಅಯ್ಯೋ ಯಪ್ಪ, ನನ್ನ ಹಿಂತ್ ರಂಡಿಗ್ಯಾಳು, ನೀ ಇರಕ್ಕಾಗಲಿ ನಿನ್ನ ಹಿಂತಿ ರಂಡಿ ಯಾಕಾಗ ಹಂಗಾಕಳಂತ ಮತ್ತೊಬ್ಬ ಅಂತ. ಇಲ್ಲ ನಾವು ನೋಡೇನು ನನ್ನ ಹಿಂತಿ ರಂಡಿಗ್ಯಾಳು ಅಂತ ಬಂತ ಅದ್ರಾಗ ಅವಾಗ ಅಜ್ಜ ಮಾಸ್ತರ, ಹಡಪದ ಮಾಸ್ತರ ಇದ್ದ. ಮಾಸ್ತರ ನಾನು ಹಿಂತಿ ರಂಡಿಗಳಂತ ನೀನು ಡಂಗ್ರ ಹೊಡೆದ್ ಬಿಡಂದ್ರು ಅಂತ. ಅವ ಪೂರ್ಣ ಬೆಮತ್ ಬಿಟ್ಟ, ನನ್ನ ಕಥೆನ ಮುಗೀತಿದ ಅಂತೇಳಿ. ಏನ್ ಅಪ್ಪವ್ರ ಬಾಯಿಲೆ ಇದು ಬಂದೈತೆ ಅಂದ್ರೆ ನಂದ ಆ ಕತೆ ಮುಗೀತಿದ ಅಂತ ಪಾಪ ಬೆಮತ್ ಬಿಟ್ಟ ಮಾಸ್ತರ್. ನಾನು ಹಿಂತಿ ರಂಡಿಗಳಂತ ನೀನು ಟುಮ್ಕಿ ಹೊಡೆದ್ ಬಿಡಂತ. ಅವತ್ತ ಶರೀರ ಬಿಡೋದು ನಾವು ಬಿಟ್ರು ಅಜ್ಜವ್ರು. ಹಿಂಗೆಲ್ಲ ಮುನ್ಸೂಚನೆ ಕೊಟ್ಟರು ಅವೆಲ್ಲ. ಅವತ್ತು ಸ್ನಾನ ಮಾಡ್ಬೇಕಾದ್ರೆ ಸಾಸಿವೆ ಎಣ್ಣೆ ಹೆಚ್ಚಿ ತಿಕ್ಕಿ ದಿನ ಹಚ್ತಿದ್ದೀವಿ ಅದನ್ನು. ಅವರು ಮುಂದಿರ್ತ ಶರೀರ ಬಿಡೋ ಸೂಚನಾ ಮೊಣಕಾಲು ಹಿಂಬಿಡ್ದ ನರ ಯಾವಾಗ ಬಂದಕೈತಿ 3 ದಿನದಾಗ ಶರೀರ ಬಿಡ್ತಾರೆ ನೋಡಂತ ತಿಳ್ಕೊಬೇಕಂತಿದ್ದಾರೆ. ಹಚ್ಚನವ್ರು ಅಲ್ಲೇ ಸುಮಾರು ಹಚ್ಚಿ ತಿಕ್ಕಿ ಅವತ್ತ ಸಮಾಧಿ ಐತಿ ಅಜ್ಜ ಅವ್ರಿಗೆ. ಅವ್ರನ್ನ ಎಬಸ್ಬೇಕಂದ್ರೆ ಬಹಳ ಹಿಡಿತದ. ಪರ ಹೇಳಿದಾಗ ಅಂದವ್ರು, ನಮಸ್ಕಾರ ನಿಮ್ಗೆ. ರಾಧಮ್ಮ ನಿನಗೂ ನಮಸ್ಕಾರ. ಯಪ್ಪ ಹಂಗ್ಯಾಕೆ ಮಾಡಾತೀರಿ? ನಮಸ್ಕಾರ ಮಾಡ್ಬಾರ್ದು ನನಗೆ. ಕಡಿ ಸ್ನಾನ ಅಜ್ಜಾರ್ದು. ಹಿಂಗೆಲ್ಲ ಘಟನೆಗಳು ಆಗ್ಯಾವ. ಮುಚ್ಚಾವರಣೆಗಳು. ಎಷ್ಟು ದಿನ ಇಡೋದಪ್ಪ ಇದನ್ನು? ಅದಕ್ಕೆ ನಾವು ಕೇಳಿದ್ದೈತಿ, ಅವಲಂಬನ ಮಾಡಬೇಡ್ರಿ, ಅದನ್ನು ನೆನಪು ಮಾಡ್ಕೊತ ನಿಮ್ಮ ಜನ್ಮ ಸಾರ್ಥಕ ಮಾಡ್ಕೋರಿ ಅಂತ ಹೇಳ್ಯಾರ. ಶರೀರ ಮಹಾತ್ಮರ ಶರೀರ ಎಷ್ಟು ದಿನ ಅವಲಂಬನ? ಒಂದಿನ ಹೋಗೋದನಲ್ಲ ಅದು. ಶರೀರ ಹೋಗೋ ನಾ ಇರಾವ, ನನ್ನ ಕಡೆ ಲಕ್ಷ ಕೊಡ, ಶರೀರ ಕಡೆ ಲಕ್ಷ ಕೊಡಕ್ಕೆ ಹೋಗ್ಬಿಟ್ರಿ. ಶರೀರ ನಾನಲ್ಲ. ಯಾವಾಗಲೂ ಇರು ನಾನು. ನೀ ಏನದಿ ನಾನು ಅದೇನೆ, ನಾ ಏನದೆ ನೀವು ಅದಿರಿ. ಆ ಇರುವಿನ ಕಡೆ ಲಕ್ಷ ಕೊಟ್ರಿ ಅಂದಾಗ ನಿಮ್ಗೆ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ತೋರ್ಕಿದ ಅದು ಶರೀರ ಬಂದೈತಿ ಅಂದ್ರೆ ಹೋಗೋದನ್ನ. ಅದು ಎಷ್ಟು ದಿನ ಇಟ್ಕೊಳೋದನ್ನು? ಒಂದಿನ ಹೋಗೋದು. ಅದಕ್ಕೆ ಅವಲಂಬನ ಮಾಡೋಕೆ ಹೋಗ್ಬಿಡ್ರಿ. ಇದನ್ನು ಇರುವನ್ನು ಅವಲಂಬನ ಮಾಡಿರಿ. ಆತ್ಮಾವಲಂಬಿಗಳಾಗಿರಿ ಅಂತ. ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ಈ ಶರೀರ ತೋರಿಡುವಂಥ ಶರೀರ ಅವಲಂಬನ ಮಾಡಬೇಡ್ರಿ ಅಂತ ಎಲ್ಲ ಮಹಾತ್ಮರು ಇದನ್ನು ಹೇಳ್ಕೊಂತ ಬಂದ. ಬುದ್ಧನು ಅದನ್ನು ಹೇಳಿದ. ಶರೀರ ಅವಸಾನ ಬಿಡು ಕಾಲಕ್ಕೆ ಆನಂದನು ಶಿಷ್ಯ, ಅವತ್ತು ದೇಹ ಹೊಕ್ಕೈತಿದು ಅಂತ. ಮುಂದಿನ ಭವಿತವ್ಯ ಹೆಂಗ ಅಂತ ಕೇಳ್ತಾನ ನಾವು. ಆನಂದನು ಶಿಷ್ಯ ನನ್ನಿಂದ ನಡೀತೈತೆ ಅಂತ ಯಾವ ತಿಳ್ಕೊಂಡಾನ ಅವ ಅದ್ರ ಬಗ್ಗೆ ಚಿಂತೆ ಮಾಡ್ಲಿ ಬೇಕಾರೆ. ನಾ ಹಂಗೆ ತಿಳ್ಕೊಂಡಿಲ್ಲ ಅನ್ನೋದು. ನನ್ನಿಂದನೇ ನಡೀತೈತಿ ಇದು ಸಂಘ ಅಂತ ತಿಳ್ಕೊಂಡ ಯಾವ ಅದ ನಾವು ಮಾಡಲಿ. ನಾ ತಿಳ್ಕೊಂಡಿಲ್ಲ ಹಂಗೆ. ಅದನ್ನು ಆ ಜೀವಿಗಳ ಪ್ರಾರಬ್ಧ ಹೆಂಗೈತಿ ಹಂಗೆ ನಡೀತೈತಿ. ನೀ ಯಾಕೆ ಚಿಂತೆ ಮಾಡ್ತೀನಿ? ನಿನ್ನ ಕೆಲಸ ನೀ ಮೊದಲು ಮಾಡ್ಕೋ. ಆನಂದ, ನೀನು ಸತತ ಪ್ರಯತ್ನ ಮಾಡಿದಕ್ಕಂತ ಅವನು ಕಡಿ ಇದನ್ನು ಹೇಳಿದನು ಆನಂದನು ಶಿಷ್ಯನಿಗೆ. ನೀನು ಆ ಸ್ಥಿತಿ ಹೊಂದಬೇಕಂದ್ರೆ ನಿರಂತರ ಪ್ರಯತ್ನ ಮಾಡಬೇಕಪ್ಪ. ಪ್ರಯತ್ನದ ಫಲ ಇದು, ತಾನಾಗೇ ಆಗೋದಿಲ್ಲ. ಅಲಸ್ತನ ಮಾಡಬೇಡ, ಅಭ್ಯಾಸ ಮಾಡಿ ಆ ಸ್ಥಿತಿ ಹೊಂದು ಅಂತ ಹೇಳಿದನು, ಎಚ್ಚರಿಕೆ ಕೊಟ್ಟರು. ಅವಾಗ ದೇಹ ತ್ಯಾಗ ಮಾಡ್ಯಾನ ಬುದ್ಧ. ಹಂಗೆ ಎಲ್ಲ ಮಹಾತ್ಮರು ಆ ಅನುಭವ ಇಟ್ಟು ಹೋಗ್ಯಾರ. ಅದು ಅಮರದ. ಅದನ್ನು ನಾವು ಅನುಭವ ಶ್ರವಣ ಮಾಡಿ ಮನನ ಮಾಡಿ ನಿಧಿಧ್ಯಾಸನ ಮಾಡಿ ಅದನ್ನು ಅನುಭವಕೊಂಡು ಉಳ್ಕೊಳ್ಳೋ ಕೆಲಸ ಅದು ನೋಡ್ರಿ. ಎಲ್ಲರೂ ವಾರಸ್ದಾರದೇವು ಅದಕ್ಕೆ. ಆ ಜ್ಞಾನ ಸ್ಥಿತಿಯನ್ನು ಹೊಂದಲಿಕ್ಕೆ ಪ್ರತಿಯೊಬ್ಬರು ವಾರಸ್ದಾರದೇವು. ನಮ್ಗೆ ಹಂಗೆ ಆದೈತ್ರಿ ಅನ್ನಕ್ಕೆ ಹೋಗ್ಬೇಡ. ಬೇಕಾದಂಥ ಪಾಪಿ ಅದನ್ನು ಅನ್ನಿಸೋದನ್ನು ಹೊಂದ್ಕೊಳಿಕ್ಕೆ ಬರ್ತದೆ.
ಬಾಳೆನೇ ಅಂತಂದಾರ